ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಯರ್ ಎಜುಕೇಟರ್. ಇವತ್ತಿನ ದಿವಸ ನಾವು UPSC CSE ಎಕ್ಸಾಮ್ನ ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಅದರಲ್ಲೂ ಕೂಡ ನಮಗೆ CSAT ಅಂದರೆ ಎಲ್ರಿಗೂ ಕಷ್ಟ ಅಲ್ವಾ. ಎಷ್ಟೋ ಜನ ಪೇಪರ್ 1ಅಲ್ಲಿ ಕ್ವಾಲಿಫೈ ಆಗ್ತಾರೆ, ಆದರೆ ಪೇಪರ್ 1ಅಲ್ಲಿ ಕ್ವಾಲಿಫೈ ಆಗೋಕ್ಕಾಗಲ್ಲ. ಯಾಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಹೇಗೆ ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಪ್ಯಾಸೇಜನ್ನು ನೋಡ್ತಾ ಇದ್ದೇವೆ. ಸೊ ಪೊಲಿಟಿಕಲ್ ಥಿಯರಿಸ್ಟ್ ನೋ ಡೌಟ್ ಹ್ಯಾವ್ ಟು ಟೇಕ್ ಹಿಸ್ಟರಿ ಆಫ್ ಇನ್ಜಸ್ಟಿಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇಷ್ಟೆಲ್ಲ ಓದಷ್ಟರಲ್ಲಿ ನಮಗೆ 5 ನಿಮಿಷ ಆಗೋಗುತ್ತೆ. ಒಂದು ಕ್ವಶನ್ಗೆ 5 ನಿಮಿಷ ತೊಗೊಂಡ್ರೆ ನಾವು ಎಲ್ಲ ಕ್ವಶನ್ನು ಸಾಲ್ವ್ ಮಾಡೋಕ್ಕೆ ಆಗೋಲ್ಲ. ಸೊ ಹಾಗಿದ್ರೆ ಹೇಗೆ ಈಸಿಯಾಗಿ ನಾವು ಮಾಡೋದು ಅಂತ ತಿಳ್ಕೊಬೇಕಲ್ವಾ. ಸೊ ಮೊದಲನಿಗೆ ನಮಗೆ ಗೊತ್ತಿರೋ ಹಾಗೆ UPSC ಆಸ್ಪಿರೆಂಟ್ಸ್ ಅಂದರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ನ ಓದಿರ್ತೀವಿ. ಜೊತೆಗೇನೆ ಕರೆಂಟ್ ಅಫೇರ್ಸ್ನೂ ಅಪ್ಡೇಟ್ ಆಗ್ತೀರಿ. ಸ್ವಲ್ಪ ತಲೆ ಯೂಸ್ ಮಾಡಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಮೊದಲನೇ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮೇನ್ ಐಡಿಯಾ ದಟ್ ವಿ ಕ್ಯಾನ್ ಇನ್ಫೋ ಫ್ರಮ್ ದ ಪ್ಯಾಸೇಜ್. ಏನಪ್ಪ ಮೇನ್ ಐಡಿಯಾ ಇದ್ರದ್ದು ಅಂತ ಕೇಳ್ತಿದ್ದಾರೆ. ಸೊ ಅನ್ಟಚಬಿಲಿಟಿ ಇನ್ ಇಂಡಿಯಾ ಹ್ಯಾಸ್ ನಾಟ್ ಬೀನ್ ಅಲ್ವಾ. ಇಲ್ಲಿ ನೋಡಿರಿ, ನಾಟ್ ಬೀನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ರಾಂಗು. ಅನ್ಟಚಬಿಲಿಟಿನ ಇಂಡಿಯಾದಲ್ಲಿ ಸೀರಿಯಸ್ ಆಗಿ ತೊಗೊಂಡಿಲ್ವಾ? ಹಾಗೇನಿಲ್ಲ. ಆರ್ಟಿಕಲ್ 17 ಏನು ಹೇಳುತ್ತೆ ಅಂದರೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ. ಸೊ ಅದನ್ನು ನಾವು ಎಲಿಮಿನೇಟ್ ಮಾಡ್ತಿದ್ರಿ. ಸೊ ಇಲ್ಲಿ ಸೆಕೆಂಡ್ನೇ ನೋಡೋಣ. ಹಿಸ್ಟಾರಿಕಲ್ ಇನ್ಜಸ್ಟಿಸ್ ಇಸ್ ಇನ್ಎವಿಟೇಬಲ್ ಇನ್ ಎನಿ ಸೊಸೈಟಿ ಆ್ಯಂಡ್ ಈಸ್ ಆಲ್ವೇಸ್ ಬಿಯಾಂಡ್ ರಿಪೇರ್. ಸೊ ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಆಗಲ್ವಾ? ಸೊ ಸಾಲ್ವ್ ಮಾಡ್ಬೋದು ಅಲ್ವಾ. ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಡಿಪ್ರೈವೇಷನ್ ಹ್ಯಾವ್ ದಿ ರೂಟ್ ಇನ್ ಬ್ಯಾಡ್ ಎಕನಾಮಿಕ್ಸ್. ಇದನ್ನು ಹೊಡೆದಲಿಡೋಣ. ನೆಕ್ಸ್ಟ್ ಕ್ವಶನ್ ಓದೋಣ. ಇಟ್ ಈಸ್ ಡಿಫಿಕಲ್ಟ್ ಇಫ್ ನಾಟ್ ಇಂಪಾಸಿಬಲ್ ಟು ರಿಪೇರ್ ಎವ್ರಿ ಮ್ಯಾನಿಫೆಸ್ಟೇಷನ್ ಆಫ್ ದ ಹಿಸ್ಟೋರಿಕಲ್ ಇನ್ಜಸ್ಟಿಸ್. ನೀವೇ ನೋಡಿ ಹೇಗಿದೆ ಕ್ವಶನ್ಸ್ ಅಂತ. ಈ ಆಪ್ಷನ್ಸಲ್ಲೇ ನಾವು ಹೇಗೆ ಎಲಿಮಿನೇಟ್ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಕ್ಕೆ ಆನ್ಸರ್ ಬಂದುಬಿಟ್ಟು ಡಿ. ಯಾಕೆ ಇದ್ಯಾಕೆ ರಾಂಗ್ ಆಯಿತು ಅಂದರೆ, ಸೊ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಡಿಪ್ರೈವೇಷನ್ ಹ್ಯಾವ್ ದೇ ರೂಟ್ ಇನ್ ಬ್ಯಾಡ್ ಎಕನಾಮಿಕ್ಸಲ್ಲಿ ಅಂತಿಲ್ಲ. ಸೊ ಕ್ಯಾಸ್ಟ್ ಸಿಸ್ಟಮಿಂದ ಅಲ್ವಾ ಇವ್ರು ಕೇಳ್ತಿರೋದು, ಅನ್ಟಚಬಿಲಿಟಿ. ಸೊ ಕ್ಯಾಸ್ಟ್ ಸಿಸ್ಟಮಿಂದ ಬರ್ತಿರೋದು. ಸೊ ಇಟ್ ಈಸ್ ಡಿಫಿಕಲ್ಟ್. ಹೌದು, ಕ್ಯಾಸ್ಟ್ ಸಿಸ್ಟಮ್ನ ಚೇಂಜ್ ಮಾಡೋದು ಡಿಫಿಕಲ್ಟ್ ಆಗಿದೆ. ಇಫ್ ನಾಟ್ ಇಂಪಾಸಿಬಲ್ ಹಂಗಂತ ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ ಅಂತಲ್ವಾ. ಟು ರಿಪೇರ್ ಎವ್ರಿ ಮ್ಯಾನಿಫೆಸ್ಟೇಷನ್ ಆಫ್ ಹಿಸ್ಟಾರಿಕಲ್ ಇನ್ಜಸ್ಟಿಸ್. ಸೊ ಇದು ಕಷ್ಟ ಆಗಿರ್ಬೋದು, ಆದರೆ ಇಂಪಾಸಿಬಲ್ ಅಂತೂ ಅಲ್ಲ. ಸೊ ಇದಕ್ಕೆ ಆನ್ಸರು ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ಮಾಡೋಣ. ಸೆಕೆಂಡ್ ಕ್ವಶನ್ ಏನು ಕೇಳ್ತಿದ್ದಾರೆ ಅದೇ ಆಪ್ಷನ್ಸಲ್ಲಿ ಕೇಳ್ತಿದ್ದಾರೆ. ಆನ್ ದ ಬೇಸಿಸ್ ಆಫ್ ದ ಅಬೋವ್ ಪ್ಯಾಸೇಜ್ ದ ಫಾಲೋವಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಸೊ ಏನು ಪ್ಯಾಸೇಜ್ ಇದೆಯೋ ಮೇಲೆ ಅದ್ರ ಮೇಲೆ ಅಸಂಪ್ಷನ್ಸ್ ಮಾಡ್ತಿದ್ದಾರಂತೆ. ಸೊ ಇದಕ್ಕೇನು ಆನ್ಸರ್ ನೋಡೋಣ. ರಿಮೂವಲ್ ಆಫ್ ಎಕನಾಮಿಕ್ ಡಿಸ್ಕ್ರಿಮಿನೇಷನ್ ಲೀಡ್ಸ್ ಟು ರಿಮೂವಲ್ ಆಫ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಎಕನಾಮಿಕಲ್ ಡಿಸ್ಕ್ರಿಮಿನೇಷನ್ನ ರಿಮೂವ್ ಮಾಡೋದ್ರಿಂದ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಕಡಿಮೆ ಆಗುತ್ತಾ? ಇಲ್ಲ ಅಲ್ವಾ. ಸೊ ನಾವು ಇದನ್ನು ರಾಂಗ್ ಹಾಕೋಣ. ಡೆಮೊಕ್ರೆಟಿಕ್ ಪಾಲಿಟಿ ಈಸ್ ದ ಬೆಸ್ಟ್ ವೇ ಟು ರಿಪೇರ್ ಹಿಸ್ಟಾರಿಕಲ್ ರಾಂಗ್ಸ್. ಇವಾಗ ನಮ್ದು ಯಾವುದಪ್ಪ ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ ಇರುವಂಥ ದೇಶನೇ ಆದರೂ ಕೂಡ ನಮ್ಮಲ್ಲೇನು ಚೇಂಜಸ್ ಅಷ್ಟೊಂದು ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಆನ್ಸರ್ ಡಿ ನಮಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಏನಂತ ನೋಡೋಣ. ಆನ್ ದ ಬೇಸಿಸ್ ಆಫ್ ದ ಅಬೋವ್ ಪ್ಯಾಸೇಜ್ ದ ಫಾಲೋವಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಫಸ್ಟ್ ಒನ್, a society without well-educated people cannot be transferred into a modern society. Without acquiring culture, a person's education is not complete. Options ಬಂದ್ಬಿಟ್ಟು ಆಪ್ಷನ್ ಎ 1 only, ಆಪ್ಷನ್ 2 2 only, ಆಪ್ಷನ್ ಸಿ ಬೋತ್, ಆಪ್ಷನ್ ಸಿ ಡಿ ನೈದರ್.
ಸೊ ಇದಕ್ಕೆ ಆಪ್ಷನ್ಸ್ ನೋಡಿದ್ರೇ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಅ ಸೊಸೈಟಿ ವಿತೌಟ್ ವೆಲ್ ಎಜುಕೇಟೆಡ್ ಪೀಪಲ್ ಕ್ಯಾನ್ ನಾಟ್ ಬಿ ಈ ಥರ ಕೊಟ್ಟಿದ್ದೆ ಆಲ್ಮೋಸ್ಟ್ ರಾಂಗ್ ಇರುತ್ತೆ, ಒಂದೊಂದು ಮಾತ್ರ ರೈಟ್ ಇರುತ್ತೆ ಅಲ್ವಾ. ವೆಲ್ ಎಜುಕೇಷನ್ ಇಲ್ಲ ಅಂದರೆ ಮಾಡ್ರನ್ ಸೊಸೈಟಿ ಮಾಡೋಕ್ಕೆ ಆಗಲ್ವಾ? ಮಾಡೋಕ್ಕಾಗುತ್ತಲ್ವಾ? ವಿತೌಟ್ ಅಕ್ವೈರಿಂಗ್ ಕಲ್ಚರ್ ಅ ಪರ್ಸನ್ ಎಜುಕೇಷನ್ ಇಸ್ ನಾಟ್ ಕಂಪ್ಲೀಟ್. ಒಬ್ಬ ಎಜುಕೇಟೆಡ್ಗೆ ಒಳ್ಳೆ ಗುಣ ಇರಬೇಕು ಅಂತಾರಲ್ವಾ, ಆ ರೀತಿ. ಸೊ ನಮಗೆ 2 ಕರೆಕ್ಟ್ ಅನಿಸ್ತಿದೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. 4th ಕ್ವಶನ್. On the basis of the above passage, the following assumptions have been made. Okay. Large-scale soil erosion is a major reason for widespread food insecurity in the world. Soil erosion is mainly anthropogenic. ಅಲ್ಲಿ ನೋಡಿ, ಮೇನ್ಲಿ ಅಂತ ಕೊಟ್ಟಿದ್ದಾರೆ. A sustainable management of soil helps in combating climate change. ನೋಡಿ, ಇದು ಒಳ್ಳೆ ಆನ್ಸರ್. ಇಲ್ಲಿ ಒಳ್ಳೆ ಪಾಸಿಟಿವಿಟಿ ಇದೆ. ಸೊ ಯಾವತ್ತಿಗೂ ಪಾಸಿಟಿವ್ ಆಗಿರೋದನ್ನೇ ಯೋಚನೆ ಮಾಡಬೇಕು. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಸಾಯಿಲ್ ಹೆಲ್ಪ್ಸ್ ಇನ್ ಕಾಂಬ್ಯಾಕ್ಟಿಂಗ್ ಕ್ಲೈಮೇಟ್ ಚೇಂಜ್. ಹೌದು, ಇದು ಕರೆಕ್ಟು. ಇಲ್ಲಿ ಫಸ್ಟ್ನೇದ್ರೊಳಗೆ ಏನು ಪ್ರಾಬ್ಲಮ್ ಅಂದರೆ ರೀಸನ್ ಫಾರ್ ವೈಡ್ ಸ್ಪ್ರೆಡ್ ಆಫ್ ಸೆಕ್ಯೂರಿಟಿ ಇನ್ ದ ವರ್ಲ್ಡ್. ಇದು ರಾಂಗ್ ಆಗುತ್ತೆ, ಮತ್ತು ಇದು ಕೂಡ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ನಮಗೆ ಅಲ್ವಾ. 5th ಕ್ವಶನ್ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತ. ಹಾಗೆ ಓದ್ತಾರಿ. ಇವಾಗ ಓದಿದಾಯಿತು ಅಂದ್ಕೋತೀನಿ. ನೀವು ಫಸ್ಟ್ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ, ಆಮೇಲೆ ನಾನು ಹೇಳ್ದಾಗ ಸಾಲ್ವ್ ಮಾಡಿದಾಗ ನಿಮಗೆ ಬೇಗ ಅರ್ಥ ಆಗುತ್ತೆ. ಫಸ್ಟ್ನೇ ಕ್ವಶನಲ್ಲಿ ಏನಾಗ್ತಿದ್ದಾರೆ, ಎಕನಾಮಿಕ್ ಪವರ್ ಇಸ್ ದ ಓನ್ಲಿ ರೀಸನ್. ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್. ಓನ್ಲಿ ರೀಸನ್ ಫಾರ್ ದ ಎಕ್ಸಿಸ್ಟೆನ್ಸ್ ಇನ್ ಇನ್ಇಕ್ವಾಲಿಟಿ ಇನ್ ಅ ಸೊಸೈಟಿ. ಇದು ರಾಂಗ್ ಆಗುತ್ತೆ. ಸೊ ಇನ್ಇಕ್ವಾಲಿಟಿ ಆಫ್ ಡಿಫ್ರೆಂಟ್ ಕೈಂಡ್ಸ್ ಇನ್ಕಮ್ ವೆಲ್ತ್ reinforces different kinds. ಸೊ ಇನ್ಇಕ್ವಾಲಿಟಿ ಡಿಫ್ರೆಂಟ್ ಕೈಂಡ್ಸ್ ಇನ್ಕಮ್ ವೆಲ್ತ್ ರೀಇನ್ಫೋರ್ಸ್ ಪವರ್. ಇದನ್ನೆಲ್ಲ ಪವರ್ ರೀಇನ್ಫೋರ್ಸ್ ಮಾಡುತ್ತಾ ಅಂತ. ನೆಕ್ಸ್ಟ್ ಒನ್ನು, ಎಕನಾಮಿಕ್ ಪವರ್ ಕ್ಯಾನ್ ಬಿ. ಇಲ್ಲಿ ನೋಡಿ, ಕ್ಯಾನ್ ಬಿ ಅಂತ ಎಲ್ಲೆಲ್ಲಿರುತ್ತಾ ಆಲ್ಮೋಸ್ಟ್ ರೈಟ್ ಇರುತ್ತೆ, ಕೆಲವೊಂದು ಕಡೆ ಮಾತ್ರ ರಾಂಗ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ನೋಡಿ, ಕ್ಯಾನ್ ಬಿ ಮಾಡಬಹುದು, ಆಗಬಹುದು ಅಲ್ವಾ, ಆ ಥರ ಇದು ಮೀನಿಂಗು. ಸೊ ಎಕನಾಮಿಕ್ ಪವರ್ ಕ್ಯಾನ್ ಬಿ ಅನಲೈಸ್ಡ್ ಮೋರ್ ಥ್ರೂ ಇಟ್ಸ್ ಎಫೆಕ್ಟ್ ದ್ಯಾನ್ ಬೈ ಡೈರೆಕ್ಟ್ ಎಂಪೆರಿಕಲ್ ಮೆಥಡ್. ಸೊ ನಮಗೆ ಇದು ರೈಟ್ ಅನಿಸ್ತಿದೆ. ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟು ಓನ್ಲಿ ರೀಸನ್ ಅಂದಿದ ತಕ್ಷಣ ನಮ್ಮ ಮೈಂಡ್ ಬಂದುಬಿಡ್ಬೇಕು ಓನ್ಲಿ ಅನ್ನೋದು ಆದಷ್ಟು ರಾಂಗ್ ಇರುತ್ತೆ ಅಂತ. ಸೊ ರಾಂಗ್ ಇದ್ದಾಗ ನಾವು ಈ ಆಪ್ಷನ್ ಎ 1 ಎಲ್ಲೆಲ್ಲಿದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದಾಗ ಆನ್ಸರ್ ನಮ್ಗೆ ಸೆಕೆಂಡ್ಸಲ್ಲೇ ಬಂದುಬಿಡುತ್ತೆ. ನಾವು 3rd ಕ್ವಶನ್ಗೆ ಹೋಗಬೇಕು ಅನ್ನೋದೇ ಇಲ್ಲ. ಇದೇ ಮೆಥಡ್. ಎಕ್ಸಾಮ್ ಹಾಲಲ್ಲಿ ಕೂತಾಗ ನಾವು ಅದು ಫುಲ್ಲೂ ಪ್ಯಾಸೇಜ್ನ ಓದಿ, ಅದನ್ನು ಪ್ಯಾಸೇಜ್ ಓದಿದಾದ್ಮೇಲೆ ಕ್ವಶನ್ಸ್ನ ಓದಿ ನಾವು ಆನ್ಸರ್ ಮಾಡೋಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ. ಅದಕ್ಕೆ ಮೊದಲು ನಾವು ಫಸ್ಟು ಆನ್ಸರ್ಸ್ನ ನೋಡಬೇಕು, ಅದರಲ್ಲಿ ಹೇಗೆ ಎಲಿಮಿನೇಟ್ ಮಾಡ್ಬೋದು, ಹೇಗೆ ಸಾಲ್ವ್ ಮಾಡೋದು ಅಂತ ಟ್ರಿಕ್ಸ್ ಯೂಸ್ ಮಾಡೋದೇ ಕಾಮನ್ ಸೆನ್ಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 6th ಕ್ವಶನ್. ಇಲ್ಲಿ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಮೋಸ್ಟ್ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಇನ್ಫರೆನ್ಸ್. ಓಕೆ, ಮೋಸ್ಟ್ ಲಾಜಿಕಲ್ ಮತ್ತು ರ್ಯಾಷನಲ್ ಇನ್ಫರೆನ್ಸ್ ಅಂತ ಕೇಳ್ತಿದ್ದಾರೆ. ನೀವು ಒಂದ್ಸಲ ಓದ್ಕೊಳ್ಳಿ, ನೀವು ಸ್ವಲ್ಪ ಪಾಸ್ ಮಾಡಬೇಕಾದ್ರೆ ಓದಿ ನೋಡಿ. ಇವಾಗ ನೋಡಿ, ಫಸ್ಟ್ನೇದು ಆಪ್ಷನ್ ನೋಡೋಣ. ಫಾರ್ಮರ್ಸ್ ಹೂ ಮಾಡರ್ನೈಸ್ ದೇರ್ ಮೆಥಡ್ಸ್ ಆ್ಯಂಡ್ ಡೈವರ್ಸಿಟಿ ದೇರ್ ಫೀಲ್ಡ್ ವಿಲ್ ಬಿ ಇನ್ ಆನ್ ಅಡ್ವಾಂಟೇಜಿಯಸ್ ಪೊಸಿಷನ್ ಇನ್ ಫ್ಯೂಚರ್.
ಇದು ಒಳ್ಳೆ ಪಾಸಿಟಿವ್ ಆಗಿದೆ ಅಲ್ವಾ? ಅವ್ರು ಹೇಳ್ತಾರತ್ತೆ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಿದೆ. ಫಾರ್ಮರ್ಸ್ ಹೂ ಮಾಡರ್ನೈಸ್, ಯಾರ್ಯಾರು ಮಾಡರ್ನೈಸ್ ಮಾಡ್ತಾರೆ, ಅವ್ರ ಮೆಥಡು ಡೈವರ್ಸಿಫೈ ಮಾಡ್ತಾರೆ ಫೀಲ್ಡಲ್ಲಿ, ತುಂಬ ಒಳ್ಳೆ ಅಡ್ವಾಂಟೇಜಸ್ ಪೊಸಿಷನಲ್ಲಿರುತ್ತೆ ಅಲ್ವಾ? ಒಳ್ಳೆ ಫಸಲು ಬೆಳೆಯೋದಕ್ಕೆ ಆಗುತ್ತೆ. ಟಿಲ್ಲೇಜ್ ಎಲ್ಲ ಮಾಡೋದು, ನೀಟ್ನೆಸ್ಸಾಗಿ ಮಾಡೋದು, ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ನು ಓದೋಣ. ಹಾಗೆ ಇರಲಿ, ಅದು ಕರೆಕ್ಟಾಗಿ ತಪ್ಪಾಗಿ ಗೊತ್ತಿಲ್ಲ. ನೆಕ್ಸ್ಟು ನಾವು ಓದಬೇಕು, ಯಾಕಂದರೆ ಅವ್ರು ಮೋಸ್ಟ್ ಲಾಜಿಕಲ್ ಅಂತ ಕೇಳಿದ್ದಾರೆ. ಸೊ ಪರ್ಫೆಕ್ಟಾಗಿರೋದು ಆಲ್ಮೋಸ್ಟ್ ಲಾಜಿಕಲ್ ಆಗಿರೋದನ್ನು ನಾವು ಆನ್ಸರ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡೋಣ. ಕ್ಲೈಮೇಟ್ ಚೇಂಜ್ ವಿಲ್ ಅಡ್ವರ್ಸ್ಲಿ ಎಫೆಕ್ಟ್ ದ ಕ್ರಾಪ್ ಡೈವರ್ಸಿಟಿ. ಕ್ರಾಪ್ ಡೈವರ್ಸಿಟಿಗೆ ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತಾ ಅಂತ ಹೇಳ್ತಿದ್ದಾರೆ. ಶಿಫ್ಟಿಂಗ್ ಮೇಜರ್ crops to new cropland will lead to a great increase in the total area under cultivation and thus an increase in overall agricultural production. ಶಿಫ್ಟಿಂಗ್ ಮೇಜರ್ ಕ್ರಾಪ್ಸ್ಗಳಿರುತ್ತಲ್ಲ, ಇವಾಗ ಒಂದು ಕಡೆ ಬೆಳೀತಾ ಇರ್ತೀವಿ, ಅದನ್ನು ತೊಗೊಂಡೋಗ್ಬಿಟ್ಟು ಇನ್ನೊಂದು ಕಡೆ ಅದು ಬೆಳೆನ ಬೆಳೆದ್ರೆ ಅದು ಚೆನ್ನಾಗಿ ಬೆಳೆಯುತ್ತಾ? ಇವಾಗ ಕಾಫಿ ಎಲ್ಲ ನಾವು ಎಲ್ಲಪ್ಪ ಬೆಳಿತೀರಿ, ಸೊ ತಣ್ಣಗಿರೋ ಅಂಥ ಚಿಕ್ಕಮಂಗ್ಳೂರು ಆ ಥರ ಎಲ್ಲ, ಅದನ್ನು ತಗೊಂಬಂದ್ಬಿಟ್ಟು ನಾವು ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಬೆಳಿತೀವಿ ಅಂದರೆ ಆಗುತ್ತಾ? ಆಗಲ್ಲ ಅಲ್ವಾ? ಸೊ ಈ ಥರ ಸ್ಟೇಟ್ಮೆಂಟ್ ಇದ್ದಾಗ ಇದು ಪಕ್ಕಾ ರಾಂಗ್. Climate change is the most important factor affecting the agricultural economy in the future. ಫ್ಯೂಚರಲ್ಲಿ ಅಫೆಕ್ಟ್ ಆಗುತ್ತಂತೆ. ಸೊ ಕ್ಲೈಮೇಟ್ ಚೇಂಜ್ ವಿಲ್ ಅಡ್ವರ್ಸ್ಲಿ ಎಫೆಕ್ಟ್ ದ ಕ್ರಾಪ್ ಡೈವರ್ಸಿಟಿ. ಸೊ ಇವೆಲ್ಲರಲ್ಲಿ ನೋಡಿದ್ರೆ ನಮಗೆ ಬೆಟರ್ ಆನ್ಸರ್ ಅನ್ನೋದು ಆಪ್ಷನ್ ಎ. ಸೊ ಇದೇ ಪಕ್ಕ ಆನ್ಸರ್ ಅಲ್ವಾ? ನೋಡಿ ಎಷ್ಟು ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದಾಗಿದೆ. ನೆಕ್ಸ್ಟ್ 7th ಕ್ವೆಶನು. 7th ಕ್ವೆಶನ್ಸ್ ನೋಡೋಣ. ಮೋಸ್ಟ್ ಲಾಜಿಕಲ್ ಆ್ಯಂಡ್ ಸೈಂಟಿಫಿಕ್, ಬರೀ ಲಾಜಿಕ್ ಮಾತ್ರ ಇಲ್ಲ, ಸೈಂಟಿಫಿಕ್ ಆ್ಯಂಡ್ ರ್ಯಾಷನಲ್ ಇನ್ಫರೆನ್ಸ್ ಯಾವುದು ಅಂತ ನೋಡ್ಬೇಕಂತ. ಈ ಕ್ವೆಶನಲ್ಲಿ ಡಿಫ್ರೆಂಟ್ ಸ್ಪೀಸೀಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್ ಆಫ್ ಆ್ಯಂಟ್ಸ್ ಆಫ್ ಎನ್ ಎಕ್ಸಾಂಪಲ್ ಆಫ್ ಡೈವರ್ಸಿಟಿ. ಲಾಜಿಕ್ಕು ಇರಬೇಕು ನೋಡಿ, ಇಲ್ಲಿ ಏನಿದೆ. ಅದನ್ನು ಹಾಗೆ ಓದಿ. ಇದೆಲ್ಲ ಓದಿದಾದ್ಮೇಲೆ ನಮ್ಗೆ ಏನು ಅನಿಸುತ್ತೆ ಅಂದರೆ 7th ಇಸ್ ದ ಬೆಸ್ಟ್ ಆನ್ಸರ್ ಅಲ್ವಾ? ಯಾಕಂದರೆ ಡಿಫ್ರೆಂಟ್ ಸ್ಪೀಸೀಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್ ಆಫ್ ಆ್ಯಂಟ್ಸ್ ಇರುತ್ತಂತೆ. ಲಿಮ್ಸ್ ಬೀಯಿಂಗ್ ಯೂಸ್ಡ್ ಬೈ ಡಿಫ್ರೆಂಟ್ ಸ್ಪೀಸೀಸ್ ಫಾರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕ್. ಬಯೋಡೈವರ್ಸಿಟಿ ಅನ್ನೋಕ್ಕಾಗುತ್ತಾ ನಾವು? ಇಲ್ಲಿ ಬಯೋಡೈವರ್ಸಿಟಿ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ನಮಗೂ ಎಲ್ರಿಗೂ ಗೊತ್ತು ಡೈವರ್ಸಿಟಿ ಇರೋವಂಥದ್ದು ಅಲ್ವಾ? ಸಿಮಿಲರ್ ಆಗಿದೆ ಅಂದರೆ ಅದಾಗಿ ಬರಲ್ಲ. ಮ್ಯಾನ್ ಆ್ಯಂಡ್ ಆ್ಯನ್ ಅಫಾರ್ಮೇಷನ್ ಅನಿಮಲ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್, ಇಲ್ಲೂ ಸಿಮಿಲರ್ ಸ್ಟ್ರಕ್ಚರ್ ಅಂತ ಕರೀತಾ ಇದ್ದಾರೆ. ಡೈವರ್ಸಿಟಿ ಅಂದರೆ ಡಿಫ್ರೆಂಟಾಗಿರೋದು, ಅಂದರೆ ಮ್ಯಾನು, ಅನಿಮಲ್ಲು, ಟ್ರೀಸು ಎಲ್ಲ ಸೇರಿ ಒಂದು ಡೈವರ್ಸಿಟಿ ಅಂತ ಆಗುತ್ತೆ ಅಲ್ವಾ? ಮ್ಯಾನ್ ಆ್ಯಂಡ್ ಅಫಾರ್ಮೆನ್ಷನ್ಡ್ ಅನಿಮಲ್ಸ್ ಹ್ಯಾವ್ ಅ ಶೇರ್ಡ್ ಎವಲ್ಯೂಷನರಿ ಹಿಸ್ಟ್ರಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಅಷ್ಟು ಪಾಸಿಟಿವ್ ಆಗಿದೆ ಅಲ್ವಾ? ಸೊ ಇದೇ ಪಕ್ಕ ಆನ್ಸರ್. ನೆಕ್ಸ್ಟ್ 8th ಕ್ವೆಶನ್. Based on the above passage, the following assumptions have been made. Global warming has a bearing on the planet's biological evolution. Okay. Separation of land masses causes the release of huge quantity of carbon into the atmosphere. Increased warming of Earth's atmosphere can change the composition of its flora and fauna. ನೋಡಿ ಇಲ್ಲಿ ಕ್ಯಾನ್ ಅಂತ ಬಂದಾಗ ಆಲ್ಮೋಸ್ಟ್ ರೈಟ್ ಇರುತ್ತೆ ಅನ್ನುತ್ತೆ. ಸೊ 3 ಎಲ್ಲೆಲ್ಲಿದೆ? ಇಲ್ಲಿದೆ.
ಅಲ್ವಾ, ಬಿ ಮತ್ತು ಸಿ ಅಲ್ಲಿ. ಸೊ ನಮಗೆ 1 ರೈಟ್ ಆಗಿದ್ದರೆ 4 ರಾಂಗ್ ಆಗುತ್ತೆ, 4 ರೈಟ್ ಆಗಿದ್ದರೆ 1 ರಾಂಗ್ ಆಗುತ್ತೆ. ನೋಡೋಣ ಬನ್ನಿ ಫೋರ್ತ್ ಆಪ್ಷನ್ನ. ಫೋರ್ತ್ ಆಪ್ಷನ್ ಏನು ಹೇಳ್ತಿದೆ ಅಂದರೆ, the present man-made global warming will finally lead to continuous conditions similar to those which happened in 56 million years. 56 million years ಆಗಿರೋ ಥರ ಆಗುತ್ತಂತೆ ಫೈನಲಿ. ಮುಂದೆ ಏನಾಗುತ್ತೆ ಅಂತ ಯಾರಿಗೆ ಹೇಳೋಕ್ಕಾಗುತ್ತೆ ಅಲ್ವಾ. ಸೊ ಈ ಥರ ಬಂದಾಗ ಮ್ಯಾಥ್ಸ್ ಥರ ಇರೋ ಇವಾಗ UPSC ಏನಂದರೆ ಟ್ರಿಕ್ಸು ಮ್ಯಾಥ್ಸ್. ಅಲ್ಲೇನಾದರೂ ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಕೊಟ್ಟಿದ್ದರೆ ಆಲ್ಮೋಸ್ಟ್ ರಾಂಗ್ ಇರುತ್ತೆ. ಒಂದೊಂದು ಸಲ ಮಾತ್ರ ಕರೆಕ್ಟಾಗಿ ಕೊಡ್ತಾರೆ, ಇನ್ನಂದರೆ ಆಲ್ಮೋಸ್ಟ್ ರಾಂಗ್ ಇರುತ್ತೆ ಅಲ್ವಾ. ಸೊ ನಮಗೆ ಮೊದಲನೇದು ಏನು ಕೊಟ್ಟಿದ್ದಾರೆ ಮತ್ತೆ ಓದೋಣ. ಗ್ಲೋಬಲ್ ವಾರ್ಮಿಂಗ್ ಹ್ಯಾಸ್ ಅ ಬೀರಿಂಗ್ ಆನ್ ದ ಪ್ಲ್ಯಾನೆಟ್ಸ್ ಬಯಾಲಜಿಕಲ್ ಎವಲ್ಯೂಷನ್. ಹೌದು, ಪ್ಲ್ಯಾನೆಟ್ ಎವಲ್ಯೂಷನ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಅಲ್ವಾ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ಅಲ್ವಾ. ನೆಕ್ಸ್ಟು ಮ್ಯಾಥ್ಸ್ ಇದ್ದಾವೆ ಫ್ರೆಂಡ್ಸ್. ಮ್ಯಾಥ್ಸ್ಗೆ ಒಂದು ಸಲ ಅದು ಹೇಗೆ ಟ್ರಿಕ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸದ್ಯಕ್ಕೆ ನಿಮಗೆ ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡೋದನ್ನ ಹೇಳ. ರೀಸನಿಂಗೂ ಸಹ ಈಗಲೇ ಮಾಡೋದು ಬೇಡ ಅಂದ್ಕೊಳ್ತೀನಿ, ಯಾಕಂದರೆ ಅದು ಈಸಿ ಇರುತ್ತೆ. ಬಟ್ ಸ್ಟಿಲ್ ನಾವೀಗ ಪ್ಯಾಸೇಜ್ನ ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟು 21 ಕ್ವಶನಲ್ಲಿ ಇದೆ. ಇದನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ಕೇಳಿದರೆ ಮೋಸ್ಟ್ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಇಂಟರ್ಫಿಯರೆನ್ಸ್, ಅವಾಗ ಸೈಂಟಿಫಿಕ್ಕಾಗಿ ಹೇಗೆ ಬರುತ್ತೆ ಅಂತ, ಅಂದರೆ ಡೈವರ್ಸಿಟಿ ಬಗ್ಗೆ ಕೇಳಿದರು. ಸೊ ಡೈವರ್ಸಿಟಿ ಬಗ್ಗೆ ಹೇಳಿದೆ. ಈಗ ಇವ್ರು ಕೇಳ್ತಾರೆ ರ್ಯಾಷನಲ್ ಇನ್ಫರೆನ್ಸ್. ಓಕೆ, ಫಸ್ಟ್ನೇ ಆಪ್ಷನ್ ಓದೋಣ. ಡೆವಲಪ್ಮೆಂಟ್ ಆಫ್ ಎನೇಬ್ಲಿಂಗ್ ಟೆಕ್ನಾಲಜೀಸ್ ಇನ್ ಇಂಡಿಯಾ ಕ್ಯಾನ್ ಬಿ ಅ ಬಿಗ್ ಬೂಸ್ಟ್ ಟು ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಬಿಗ್ ಬೂಸ್ಟ್ ನೋಡೋಣ. ಇಂಡಿಯಾ ಈಸ್ ನಾಟ್ ಎಟ್ ಫುಲ್ಲಿ ರೆಡಿ ಟು ಅಡಾಪ್ಟ್ IoT. ಆಲ್ರೆಡಿ ನಾವು IoTನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಲೈಫ್ ಬಿಕಮ್ more comfortable with the development of cheap low-end IoT devices. As we go digital, we must recognize the huge threat to internet security from the IoT devices. ಇದು ಹೇಳ್ಬೋದು. ಇಲ್ಲಿ ನೋಡಿ, ಫಸ್ಟ್ನೇದು ಏನಂದರೆ ಬಿಗ್ ಬೂಸ್ಟ್ ಮ್ಯಾನುಫ್ಯಾಕ್ಚರ್ ಸೆಕ್ಟರಿಂದನೇ ನಮಗೆ ಫುಲ್ಲು ಟೆಕ್ನಾಲಜಿ ಇದೆಯಾ. ಟೆಕ್ನಾಲಜಿ ಅಂದರೆ ಸ್ಯಾಟಲೈಟ್ಸು ಅದು ಇದು ಅಂತ ಎಷ್ಟೆಲ್ಲ ಇದೆ ಅಲ್ವಾ. ಸೊ ನಮಗೆ ಇಲ್ಲಿ ಮೋಸ್ಟ್ ರ್ಯಾಷನಲ್ ಅನಿಸ್ತಾ ಇರೋದು, ವಿ ಗೋ ಡಿಜಿಟಲ್, ವಿ ಮಸ್ಟ್ ರೆಕಗ್ನೈಸ್ ದ ಹ್ಯೂಜ್ ಥ್ರೆಟ್ ಟು ಇಂಟರ್ನೆಟ್ ಸೆಕ್ಯೂರಿಟಿ ಫ್ರಮ್ ಸಮ್ IoT ಡಿವೈಸಸ್. ಇದು ಪಾಸಿಟಿವ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 21 ಆಯಿತು, 22 ಕೂಡ ಪ್ಯಾಸೇಜೇ ಇದೆ. ಸೊ ಅದನ್ನು ತಗೊಂಡು ನೋಡೋಣ. ಸರಿ, ಮೋಸ್ಟ್ ಲಾಜಿಕಲ್ ರ್ಯಾಷನಲ್ ಕೊರೋಲರಿ. ಓಕೆ, ಸೊ ಗ್ಲೋಬಲೈಸೇಷನ್ ಈಸ್ ನಾಟ್ ಇನ್ ಇಂಟ್ರೆಸ್ಟ್ ಆಫ್ ಇಂಡಿಯಾ ಆ್ಯಸ್ ಇಟ್ ಅಂಡರ್ಮೈನ್ಸ್ ಇಟ್ಸ್ ಸೋಷಿಯೋ ಎಕನಾಮಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಿದ್ದಾರೆ ಅಲ್ವಾ. ಇದು ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇಲ್ವಲ್ವಾ. ಸೊ ಇದೆಲ್ಲ ಇಂಡಿಯಾ ಶುಡ್ ಬಿ ಕೇರ್ಫುಲ್ ಟು ಪ್ರೊಟೆಕ್ಟ್ ಇಟ್ಸ್ ಡಿಜಿಟಲ್ ಸವರ್ನಿಟಿ ಇನ್ ಗ್ಲೋಬಲ್ ಟ್ರೇಡ್ ಟಾಕ್ಸ್ ಅಲ್ವಾ. ಅವಾಗೆ ತಾನೇ ನಾವು ಓದಿದ್ರಿ ಥ್ರೆಟ್ ಇದೆ ಅಂತ. ಸೊ ಇಲ್ಲಿ ನೋಡಿ, ಸೇಫ್ಟಿ ಬಗ್ಗೆ ಹೇಳ್ತಿದ್ದಾರೆ ಅಲ್ವಾ. ಪಾಸಿಟಿವ್ ಆಗಿ ಫೀಲ್ ಆಗ್ತಿದೆ ಅಲ್ವಾ. ಸೊ ಇದು ಆನ್ಸರ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್, ಇಂಡಿಯಾ ಶುಡ್ ಅಂದರೆ ಮಾಡಲೇಬೇಕು ಅನ್ನೋ ಥರ. ಶುಡ್ change monopoly rents from multinational companies in exchange of big data. Idu wrong answer. The losses of big data from India is proportional to the degree or value of its foreign trade. Idu kuda wrong answer alva. So ನಮಗೆ ಪಾಸಿಟಿವ್ ಆಗಿ ಇರೋದು ಅಂದರೆ ಇದೆ.
ಸೊ ಇದು ಬಿ ಆನ್ಸರ್. ಓಕೆನಾ? ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಲ್ವಾ? ನಮಗೆ ಆದಷ್ಟು ಪಾಸಿಟಿವಾಗಿ ಅನಿಸ್ಬೇಕು. ಇದೆಲ್ಲ ಓದಿದಾಗ ನಮ್ಗೆ ಅದೇ ಅಲ್ವಾ ಬೆಸ್ಟ್ ಅನಿಸಿದ್ದು. ಬೆಸ್ಟ್ ಅನ್ನೋ ಆನ್ಸರ್ಸ್ನ ನಾವು ಚೂಸ್ ಮಾಡಬೇಕು. ಓಕೆನಾ? 22 ಕ್ವಶನ್ ಕೂಡ ಇಲ್ಲೇ ಇದೆ. ಮೋಸ್ಟ್ ಡೆಫಿನೇಟಿವ್ಲಿ ಇಂಪ್ಲೈಸ್ ಬೈ ದ ಅಬವ್ ಪ್ಯಾಸೇಜ್ ಅಂತ ಕೇಳಿದ್ದಾರೆ. ಡೆಫಿನೇಟಾಗಿ ಕರೆಕ್ಟಾಗಿರ್ಬೋದು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ? ಬಿಗ್ ಡಾಟಾ ಈಸ್ ದ ಕೀ ರಿಸೋರ್ಸ್ ಇನ್ ದ ಡಿಜಿಟಲ್ ಸ್ಪೇಸ್. ಯಸ್ ಅಲ್ವಾ? ಬಿಗ್ ಡಾಟಾ ಕೀ ರಿಸೋರ್ಸ್ ಆಗಿದೆ. ಯಾವುದಕ್ಕೆ? ಡಿಜಿಟಲ್ ಸ್ಪೇಸ್ಗೆ. ಬಿಗ್ ಡಾಟಾ ಇದ್ದಷ್ಟು ಡಿಜಿಟಲ್ ಸ್ಪೇಸು ಚೆನ್ನಾಗಿರುತ್ತೆ ಅಲ್ವಾ? ಎಕ್ಸಾಂಪಲ್ಗೆ ಹೇಳ್ತಿರ್ತೀನಿ. ಇವಾಗ ನಿಮ್ಮ ಹತ್ರ 2 GB ನೆಟ್ ಇದೆ ಅಂದರೆ ಡಿಜಿಟಲ್ ಸ್ಪೇಸ್ ಅಂದರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೀರಲ್ವಾ, ಹಾಗೆ ಸ್ಪೇಸ್ ಜಾಸ್ತಿ ಒಂಥರ ಆ ಥರ ಅನಿಸೋ ಥರ ಅಂದ್ಕೊಳ್ಳಿ ಅಷ್ಟೇ ಎಕ್ಸಾಂಪಲ್ಗೆ. ನೆಕ್ಸ್ಟ್, ಬಿಗ್ ಎಕನಾಮಿಕ್ಸ್ ಕ್ರಿಯೇಟ್ ಬಿಗ್ ಡಾಟಾ. ಬಿಗ್ ಎಕನಾಮಿ ಆಗಿದ ತಕ್ಷಣ ಬಿಗ್ ಡಾಟಾ ಇರುತ್ತಾ? ರಾಂಗ್. ಆಕ್ಸೆಸ್ ಟು ಬಿಗ್ ಡಾಟಾ ಇಸ್ ದ ಪ್ರಿರೋಗೇಟಿವ್ ಆಫ್ ಡೆವಲಪ್ಡ್ ಕಂಟ್ರೀಸ್. ಇದು ಕೂಡ ಆಗಲ್ಲ. ಆಕ್ಸೆಸ್ ಟು ಆ್ಯಂಡ್ ಪೊಸಿಷನ್ ಆಫ್ ಬಿಗ್ ಡಾಟಾ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡೆವಲಪ್ಡ್ ಕಂಟ್ರಿ. ಡೆವಲಪ್ಡ್ ಕಂಟ್ರೀಸ್ ಮಾತ್ರನ ಬಿಗ್ ಡಾಟಾ ಯೂಸ್ ಮಾಡ್ತಾರೆ? ರಾಂಗ್. ನಮ್ದಿನ್ನೂ ಡೆವಲಪಿಂಗ್ ಕಂಟ್ರಿ, ಆದರೆ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ತಾರಪ್ಪ. ಅದರಲ್ಲಿ ಬರೀ ಬಿಗ್ ಡಾಟಾನ ಡೆವಲಪ್ಡ್ ಕಂಟ್ರೀಸ್ ಅವರೇ ಯೂಸ್ ಮಾಡಬೇಕು ಅಂದರೆ ಆಗುತ್ತಾ? ಸೊ 23ಗೆ ಒಳ್ಳೆ ಬೆಸ್ಟ್ ಡೆಫಿನೆಟ್ಲಿ ಆನ್ಸರ್ ಅಂದರೆ ಆಪ್ಷನ್ ಏನೇ. ಬಿಗ್ ಡಾಟಾ ಇಸ್ ದ ಕೀ ರಿಸೋರ್ಸ್ ಇನ್ ದ ಡಿಜಿಟಲ್ ಸ್ಪೇಸ್ ಅಲ್ವಾ? ಕೀ ರಿಸೋರ್ಸ್ ಆಗಿ ವರ್ಕ್ ಮಾಡುತ್ತೆ ಬಿಗ್ ಡಾಟಾ. ಸೊ ಡಿಜಿಟಲ್ ಸ್ಪೇಸಲ್ಲಿ. ಓಕೆ, ನೆಕ್ಸ್ಟ್ 24th ಕ್ವಶನ್ ಕೂಡ ನಮಗೆ ಪ್ಯಾಸೇಜೇ ಇದೆ. ನೋಡೋಣವಾ? ಬನ್ನಿ. Okay, most logical and rational corollary to the above passage. First option, supporting small farmers is an important part of any agenda regarding environmentally sustainable development. Okay, ಚೆನ್ನಾಗಿದೆ ಅಲ್ವಾ? ಕರೆಕ್ಟ್ ಇದೆ ಅನಿಸುತ್ತಲ್ವಾ? ಪಾಸಿಟಿವ್ ಆಗಿ ಫೀಲ್ ಆಗ್ತಿದೆ ಅಲ್ವಾ ಈ ಕ್ವೆಶನ್ಸ್ನ ನೋಡ್ತಿದ್ದೆ? ಸರಿ ಇರಲಿ, ಇದಾಗೆ ಇರಲಿ. ನೆಕ್ಸ್ಟ್ ಆಪ್ಷನ್ಸ್ನ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ. ಯಾಕಂದರೆ ಮೋಸ್ಟ್ ಲಾಜಿಕಲ್ ಅಲ್ವಾ ಹೇಳ್ಬೇಕಾಗಿರೋದು. ಪೂರ್ ಕಂಟ್ರೀಸ್ ಹ್ಯಾವ್ ಲಿಟಲ್ ರೋಲ್ ಟು ಪ್ಲೇ ಇನ್ ದ ಮಿಟಿಗೇಷನ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಪೂರ್ ಕಂಟ್ರೀಸ್ ಆಗಿದ ತಕ್ಷಣ ಅವ್ರಿಗೆ ಮಿಟಿಗೇಷನ್ ಮಾಡೋದು ಒಂದು ಗ್ಲೋಬಲ್ ವಾರ್ಮಿಂಗ್ ಪಾಪ ಅವ್ರ ಕಡೆಯಿಂದ ಬರೋದೇ ಕಡಿಮೆ ಅಲ್ವಾ. ಪೂರ್ ಕಂಟ್ರೀಸ್ ಆಗಿದ ತಕ್ಷಣ ಅವರು ಗ್ಲೋಬಲ್ ವಾರ್ಮಿಂಗ್ನ ಮಿಟಿಗೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ನೆಕ್ಸ್ಟ್ ಆಪ್ಷನ್ ಸಿ, ಡ್ಯೂ to a large number of farmers households, India will not have food security problem in the foreseeable future. ಫಾರ್ಮರ್ಸ್ ಹೌಸ್ಹೋಲ್ಡ್ಸ್ ಇದ್ದಿದ್ದ ತಕ್ಷಣ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮೇ ಬರಲ್ವಾ? ಬಂದೇ ಬರುತ್ತೆ ಅಲ್ವಾ? ಇಲ್ಲಂತೂ ನೋಡಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಓನ್ಲಿ ಅನ್ನೋದು ಮೊದಲೇ ಬಂದ್ಬಿಟ್ಟಿದೆ. ಸೊ ಓನ್ಲಿ ಸ್ಮಾಲ್ ಹೋಲ್ಡರ್ ಫಾರ್ಮರ್ಸ್ ಇನ್ ಇಂಡಿಯಾ ಕ್ಯಾನ್ ಎನ್ಶೋರ್ ಫುಡ್ ಸೆಕ್ಯೂರಿಟಿ. ರಾಂಗ್ ಆನ್ಸರ್ ಅಲ್ವಾ? ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಫಸ್ಟ್ನೇ ಎಷ್ಟು ಪಾಸಿಟಿವ್ ಆಗಿದೆ. ಸೊ ಫಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 25th ಕ್ವಶನ್. ಓಕೆ, above passage implies that there is a potential problem of food insecurity in India. ಹೌದು, ಪೊಟೆನ್ಷಿಯಲ್ ಅಂದರೆ ಆಗಬಹುದು ಆ ಥರ. ಡೆಫಿನೆಟಾಗಿ ಅವ್ರು ಹೇಳ್ತಾ ಇಲ್ಲ ಹೀಗೆ ಹಿಂಗೆ ಅಂತ. ಓಕೆನಾ? ಸಂಭಾವ್ಯ ಆಗ್ಬೋದು. ದೆರ್ ಈಸ್ ಅ ಪೊಟೆನ್ಷಿಯಲ್ ಆಗಬಹುದು, ಪ್ರಾಬ್ಲಮ್ ಆಗಬಹುದು ಫುಡ್ ಇನ್ಸೆಕ್ಯೂರಿಟಿ ಇನ್ ಇಂಡಿಯಾ ಅಲ್ವಾ. ಸಂಭಾವ್ಯ ಅಂತ ಅನ್ನೋದು ಒಂಥರ ಪಾಸಿಟಿವ್ ಆಗಿದೆ. ಪೊಟೆನ್ಷಿಯಲ್ ಅನ್ನೋದು ಪಾಸಿಟಿವ್ ಥರ ಇದೆ, ಅದೇನು ನೆಗೆಟಿವ್ ಅಂತ ಇಲ್ಲ. ಅಂದರೆ ಶುಡ್, ಮಸ್ಟ್ ಆ ಥರ ಇದ್ದರೆ ಓಕೆ ರಾಂಗ್ ಅಂತ ಹೇಳ್ಬೋದಿತ್ತು. ಬಟ್ ಇದು ಪೊಟೆನ್ಷಿಯಲ್, ನೋ ಪ್ರಾಬ್ಲಮ್. ಸೊ ರೈಟಾ. ಇಂಡಿಯಾ ವಿಲ್ ಹ್ಯಾವ್ ಟು ಸ್ಟ್ರೆಂಥನ್ ಇಟ್ಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೇಪಬಿಲಿಟೀಸ್. ಹೌದಲ್ವಾ? ಇದು ಪಾಸಿಟಿವ್ ಆಗೇ ಇದೆ. ಸೊ ಆಪ್ಷನ್ ಸಿ ನಮಗೆ ರೈಟ್ ಆನ್ಸರ್ ಆಗುತ್ತೆ.
ನೋಡಿ ಎಷ್ಟು ಈಸಿ ಇದೆ. ನಾವು ಪ್ಯಾಸೇಜ್ನ ಓದ್ಮೇಲೆ ಆ್ಯಕ್ಚುಲಿ ಕನ್ಫ್ಯೂಷನ್ ಆಗೋದು ಎಷ್ಟೋ ಸಲ. ಸೊ ನೆಕ್ಸ್ಟ್ on the basis of the above passage, the following assumptions have been made. Governments and companies need to be adequately prepared to face the climate change. Need to be, ನೋಡಿ ಇಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗಿರೋ ವಿಚಾರನೇ ಅಲ್ವಾ. ಗೌರ್ಮೆಂಟ್ ಮತ್ತು ಕಂಪ್ನೀಸ್ ಎರಡು ಕೂಡ ಸೇರಿ ಮಾಡೋದು ಕರೆಕ್ಟು, ಚೆನ್ನಾಗಿದೆ ಅಲ್ವಾ. ಸೆಕೆಂಡನೇದು ಎಕ್ಸ್ಟ್ರೀಮ್ ವೆದರ್. ನೋಡಿರಿ ಎಕ್ಸ್ಟ್ರೀಮ್ ಅಂತ ಕೇಳ್ತಿದ್ದಾರೆ. ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ವಿಲ್ ರೆಡ್ಯೂಸ್ ದ ಎಕನಾಮಿಕ್ ಗ್ರೋತ್ ಆಫ್ ದ ಗೌರ್ಮೆಂಟ್ಸ್ ಆ್ಯಂಡ್ ಕಂಪನೀಸ್ ಇನ್ ಫ್ಯೂಚರ್. ರಾಂಗ್ ಆನ್ಸರ್ ಅಲ್ವಾ. ವೆದರ್ ಇವೆಂಟ್ಸು ರೆಡ್ಯೂಸ್ ಮಾಡುತ್ತಂತೆ ಎಕನಾಮಿಕ್ ಗ್ರೋತ್ನ. ಇದು ರಾಂಗ್ ಆನ್ಸರ್ ಆಗುತ್ತೆ. ಎಕ್ಸ್ಟ್ರೀಮ್ ಅನ್ನೋ ವರ್ಡ್ ಎಲ್ಲ ಮಸ್ಟ್, ಶುಡ್ ಇದ್ದಿದ್ದಾಗ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ ನಾವು. ಇಗ್ನೋರಿಂಗ್ ಕ್ಲೈಮೇಟ್ ಚೇಂಜ್ ಈಸ್ ಅ ಹ್ಯೂಜ್ ರಿಸ್ಕ್ ಫಾರ್ ಇನ್ವೆಸ್ಟರ್ ಅಲ್ವಾ. ಕ್ಲೈಮೇಟ್ನ ಇಗ್ನೋರ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋಕ್ಕಾಗುತ್ತಾ? ಇಲ್ವಲ್ಲ. ಸೊ ಫಾರ್ ಎಕ್ಸಾಂಪಲು ಎಲ್ಲೋ ನಾವು ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂದರೆ ಅಲ್ಲಿ ಕ್ಲೈಮೇಟ್ ಚೆನ್ನಾಗಿದೆಯಾ, ಅಲ್ಲಿ ಕ್ಲೈಮೇಟ್ಗೆ ಹೊಂದ್ಕೊಳಕ್ಕಾಗುತ್ತಾ ಈ ಇನ್ವೆಸ್ಟ್ ಮಾಡೋದು ಅನ್ನೋದು ಯೋಚನೆ ಮಾಡ್ತೀರಿ. ಸೊ ಇದು ಪಾಸಿಟಿವ್ ಆಗಿದೆ, ಫಸ್ಟ್ನೇದು ಪಾಸಿಟಿವ್ ಆಗಿದೆ. ಸೊ 1 and C ಆನ್ಸರ್. ಓಕೆನಾ. ಈಗ ನಾವು 27th ಕ್ವಶನ್ಗೆ ಹೋಗೋಣ. ವಿತ್ ರೆಫರೆನ್ಸ್ ಟು ದ ಅಬೌವ್ ಪ್ಯಾಸೇಜ್ ದ ಫಾಲೋವಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ನೀವು ಒಂದ್ಸಲ ಓದಿ ಅವಾಗ ನಿಮಗೆ ಬೇಗ ಆನ್ಸರ್ ಮಾಡೋಕ್ಕಾಗುತ್ತೆ ಅಲ್ವಾ. ಓಕೆ, ಇವಾಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಮೇಕಿಂಗ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ರಿಯಾಲಿಟಿ is the fundamental goal of the Indian education system. Next, the present Indian school system is unable to provide egalitarian education. ಹೌದಲ್ವಾ. ಎಜುಕೇಷನ್ ಅಂದರೆ ತುಂಬ ಇದರಲ್ಲಿ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಬಾಲಿಷನ್ ಆಫ್ ಪ್ರೈವೇಟ್ ಸ್ಕೂಲ್ಸ್. ಅಬಾಲಿಷನ್ ಆಫ್ ಪ್ರೈವೇಟ್ ಸ್ಕೂಲ್ ಇಸ್ ಇಂಪಾಸಿಬಲ್. ಯಾಕಂದರೆ ಗೌರ್ಮೆಂಟ್ ಸ್ಕೂಲು ಒಂದೇನೇ ಎಲ್ಲನೂ ನಡೆಸ್ಕೊಂಡು ಹೋಗೋಕ್ಕಾಗಲ್ಲ. ಪ್ರೈವೇಟ್ ಸ್ಕೂಲ್ ಅನ್ನೋದು ಬೇಕಿರುತ್ತೆ. ಅಬಾಲಿಷನ್ ಅಂತೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಮೋರ್ ಗೌರ್ಮೆಂಟ್ ಸ್ಕೂಲ್ಸ್ ಇಸ್ ದ ಓನ್ಲಿ ವೇ. ಓನ್ಲಿ ಅಂತೂ ಇಂಪಾಸಿಬಲ್ ಎನ್ಶೋರ್ ದ ಇಗ್ಲಿಟೇರಿಯನ್ ಎಜುಕೇಷನ್. ಸೊ ಇದೊಂದರಿಂದನೇ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಪ್ರೈವೇಟು ಗೌರ್ಮೆಂಟ್ ಸೆಕ್ಟರ್ ಎರಡೂ ಕೂಡ ಇದ್ರೇನೇ ಎಲ್ಲಾದರೂ ನಾವು ಎಫಿಷಿಯೆಂಟಾಗಿ ವರ್ಕ್ ಮಾಡೋಕ್ಕಾಗೋದು. ಸೊ ಅದು ರಾಂಗ್ ಸ್ಟೇಟ್ಮೆಂಟ್. ಇಲ್ಲಿ 3 ಎಲ್ಲೆಲ್ಲಿದೆ ಅದೆಲ್ಲ ಹೋಯ್ತು. ಸೊ 2 ನಮಗೆ ಪಾಸಿಟಿವ್ ಆಗಿದೆ. ಫಸ್ಟ್ನೇದು ಓಕೆ, ಇನ್ನೊಂದು ಸಲ ನೋಡೋಣ. ಮೇಕಿಂಗ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ರಿಯಾಲಿಟಿ ಇಸ್ ಅ ಫಂಡಮೆಂಟಲ್ ಗೋಲ್ ಆಫ್ ದ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ಓಕೆ, ಫಂಡಮೆಂಟಲ್ ಗೋಲ್ ಆಫ್ ದ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಇದು ರಾಂಗ್ ಆಗುತ್ತೆ. ಅಂದರೆ ಅಸಂಪ್ಷನ್ ಪ್ರಕಾರ 2 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ. ನೆಕ್ಸ್ಟ್ 28th ಕ್ವಶನ್ ಏನಿದೆ ಅಂತ ನೋಡೋಣ. 28th ಕ್ವಶನ್ಗೆ ಫಸ್ಟ್ TB ಬಗ್ಗೆ ಕೇಳ್ತಿದ್ದಾರೆ. TB ಇಸ್ ನಾಟ್ ಅ ಕ್ಯೂರೇಬಲ್ ಡಿಸೀಸ್ ಇನ್ ಇಂಡಿಯನ್ ಸರ್ಕಮ್ಸ್ಟಾನ್ಸಸ್. ರಾಂಗ್ ಆನ್ಸರ್. ಯಾವುದೇ ಕಾಯಿಲೆ ಆದ್ರೂ ಒಂದಲ್ಲ ಒಂದ್ಸಲ ಕ್ಯೂರ್ ಮಾಡೋಕ್ಕಾಗುತ್ತೆ. ನಾಟ್ ಅ ಕ್ಯೂರೇಬಲ್, ನಾಟ್ ಇಸ್ ಅ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಕ್ಯೂರಿಂಗ್ TB ರಿಕ್ವೈರ್ಸ್ ಮೋರ್ ದ್ಯಾನ್ ಡಯಾಗ್ನೋಸಿಸ್ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್. ಇದು ಸ್ವಲ್ಪ ಪಾಸಿಟಿವ್ ಆಗಿದೆ ಅಲ್ವಾ. ನೋಡೋಣ, ಇನ್ನು ಬೇರೆದು ನೋಡೋಣ. ಅದರಲ್ಲಿ ಬೆಸ್ಟ್ ಇರೋದು ಕಾಣಿಸ್ಬೋದಲ್ವಾ. ಗೌರ್ಮೆಂಟ್ ಸರ್ವೈಲೆನ್ಸ್ ಮೆಕಾನಿಸಮ್ ಇಸ್ ಡಿಫಿಷಿಯಂಟ್ ಆ್ಯಂಡ್ ಪೂರ್ ಪೀಪಲ್ ಹ್ಯಾವ್ ನೋ ಆಕ್ಸೆಸ್ ಟು ಟ್ರೀಟ್.
ನಮಗೆ ಎಲ್ಲರೂ ಗೊತ್ತಿರೋ ಹಾಗೆ ಟಿ ಬಿಗೆ ಆಲ್ಮೋಸ್ಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಮಗೆ ಟ್ರೀಟ್ಮೆಂಟ್ ಸಿಗ್ತಾ ಇರೋದು ಅಂತ ಗೊತ್ತು ಟಿ ಬಿಗೆಲ್ಲ. ಸೊ ನೋ ಆ್ಯಕ್ಸೆಸ್ ಟು ಟ್ರೀಟ್ಮೆಂಟ್, ಪೂರ್ ಪೀಪಲ್ಗೆ ಆಕ್ಸೆಸ್ ಇದೆ ಅಲ್ವಾ. ಸೊ ಅದು ರಾಂಗ್ ಆಗುತ್ತೆ. ಇಂಡಿಯಾ ವಿಲ್ ಬಿ ಫ್ರೀ ಫ್ರಮ್ ಡಿಸೀಸ್ ಲೈಕ್ ಟಿ ಬಿ. ಟಿ ಬಿ ಈಗಲೇ ಜಾಸ್ತಿ ಇದೆ, ಎಲ್ಲಿ ಫ್ರೀ ಆಗಿರೋದು ಇನ್ನೂ ಅಲ್ವಾ. ಟಿ ಬಿ ಲೈಕ್ ಓನ್ಲಿ ವೆನ್ ಇಟ್ಸ್ ಪಾವರ್ಟಿ ಅಲಿವೇಷನ್ ಪ್ರೋಗ್ರಾಮ್ಸ್ ಆರ್ ಎಫೆಕ್ಟಿವ್ಲಿ ಆ್ಯಂಡ್ ಸಕ್ಸಸ್ಫುಲಿ ಇಂಪ್ಲಿಮೆಂಟೆಡ್. ಏನೇ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಕೆಲವೊಂದು ಸಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 29 ಇದೆಲ್ಲ ನೆಕ್ಸ್ಟ್ ಇನ್ನೊಂದ್ಸಲ ಮಾಡ್ತೀನಿ. ನೆಕ್ಸ್ಟ್ ಪ್ಯಾಸೇಜಿಗೆ ಹೋಗೋಣ. 28 ಆಗಿದೆ. ಹ್ಞೂ 41 ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಪಬ್ಲಿಕ್ ರಿಸರ್ಚ್, ಓಕೆ, ಮೋಸ್ಟ್ ಲಾಜಿಕಲ್, ರ್ಯಾಷನಲ್, ಕ್ರೂಷಿಯಲ್. ನೋಡೋಣ ಹೇಗೆ ಅಂತ. ಆಪ್ಷನ್ ಎ, ಪಬ್ಲಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಶುಡ್ ಟೇಕ್ the lead in genetic modified technology and prioritize the technology agenda. ನೋಡೋಣ. ಡೆವಲಪಿಂಗ್ ಕಂಟ್ರೀಸ್ should raise this issue in WTO and ensure the abolition of intellectual property rights. ಓಕೆ, ನೆಕ್ಸ್ಟ್ ನೋಡೋಣ. Public research institutions should take the lead in the genetically modified technology and prioritize. Okay, ಇದು ಕರೆಕ್ಟ್ ಅನಿಸುತ್ತೆ. ಡೆವಲಪಿಂಗ್ ಕಂಟ್ರೀಸ್ ಶುಡ್ ರೈಸ್, ಸೊ ಶುಡ್ to ensure the abolition of the intellectual property rights. ಆ ಥರ ಎಲ್ಲ ಹೇಳೋಕ್ಕೆ ಸಾಧ್ಯ ಇಲ್ಲ. ಪ್ರೈವೇಟ್ ಕಾರ್ಪೊರೇಷನ್ ಶುಡ್ ನಾಟ್ ಬಿ ಅಲೌಡ್ ಟು ಡೂ ಅಗ್ರಿ ಬಿಸ್ನೆಸಸ್ ಇನ್ ಇಂಡಿಯಾ. ಸೊ ಇದು ರಾಂಗ್. Present Indian circumstances do not favor the cultivation of the genetically modified. ನಮಗೆ ಗೊತ್ತಿರೋಂಗೆ ಜೆನೆಟಿಕಲ್ ಮಾಡಿಫೈಡ್ BT ಕಾಟನ್ ಇದೆ ಅಲ್ವಾ. ಸೊ ಅದೆಲ್ಲ ರಾಂಗ್. ಸೊ ಆನ್ಸರ್ ಎ, ಪಾಸಿಟಿವ್. ಸೊ ಥಿಂಕ್ ಪಾಸಿಟಿವ್ ಆಗಿರೋ ಅಂಥದ್ದು ಆಲ್ಮೋಸ್ಟ್ ರೈಟ್ ಇರುತ್ತೆ. ನೀವು ಪ್ಯಾಸೇಜ್ ನೋಡ್ಬಿಟ್ಟು ಆನ್ಸರ್ ಮಾಡ್ತೀನಿ ಅಂದಾಗ ಕನ್ಫ್ಯೂಷನ್ ಆಗೇ ಆಗುತ್ತೆ ಅಲ್ವಾ. ಸೊ ಕನ್ಫ್ಯೂಷನ್ ಆಗೋದ್ರಿಂದ ನೀವು ಬೆಟರ್ ಆಪ್ಷನ್ಸ್ನ ನೋಡಿಬಿಟ್ಟು ಅದರಲ್ಲಿ ಪಾಸಿಟಿವ್ ಆಗಿ ಯಾವ್ದು ಅನಿಸುತ್ತೆ ಅದನ್ನೇ ಹಾಕ್ಬಿಟ್ಟು ಬನ್ನಿ. ಸೊ ಆದಷ್ಟು ಎಕ್ಸ್ಟ್ರೀಮ್ ಸ್ಟೇಟಸ್ ಇದ್ದಾಗ ನಾವು ಅದನ್ನು ಎಲಿಮಿನೇಟ್ ಮಾಡೋದು ಇದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಕ್ವಶನ್ಸ್ನ ನೋಡೋಣ ಬನ್ನಿ. ನೀವು ಒಂದ್ಸಲ ಓದಬೇಕು, ಬೇಗ ನಿಮಗೂ ಬೇಗ ಅರ್ಥ ಆಗುತ್ತೆ. ಪಾಸ್ ಮಾಡಿ ಓದಿ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 42 ಏನು ಹೇಳ್ತಿದ್ದಾರೆ ಅಂದರೆ, ದ ಇಶ್ಯೂ ಆಫ್ effects of natural calamities on agriculture is not given due to consideration by the GM technology companies. ಇದು ರಾಂಗ್ ಆಗುತ್ತೆ. In the long run, genetically modified technology will not be able to solve agricultural problems arising due to global warming. ಇದು ಪಾಸಿಟಿವ್ ಆಗಿದೆ ಅಲ್ವಾ. will not be able to solve the agricultural problems ಅರೈಸಿಂಗ್ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗಿಂದ ಆಗೋವಂಥದ್ದು. ಯಾವಾಗ ಹೇಗಾಗುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಇದು ಹೇಳೋಕ್ಕಾಗಲ್ಲ ಅನ್ನೋದು ಓಕೆ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಒಂದ್ಸಲ ನೀವು ಓದಿದ್ರೆ ಬೆಟರು. 42nd ಕ್ವಶನ್ನ. ನೆಕ್ಸ್ಟು 43 ಏನಾಗುತ್ತೆ, ಇಲ್ಲಿ ಹೇಗೆ ಎಲಿಮಿನೇಟ್ ಮಾಡ್ಬೋದು ನೋಡೋಣ ಬನ್ನಿ. ಮೋಸ್ಟ್ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಇಂಟರ್ಫಿರೆನ್ಸ್. ಓಕೆ, ಇನ್ವೇಸಿವ್ ಸ್ಪೀಸೀಸ್ ಶುಡ್
be used to rehabilitate desert areas and wetlands of the country. ಓ, ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ, ನಿಮಗೆ ನಮಗೆ ಗೊತ್ತಿರೋ ಹಾಗೆ. ಓಕೆ, ಲಾ ಅಗೇನ್ಸ್ಟ್ ದ ಇಂಟ್ರೊಡಕ್ಷನ್ ಆಫ್ ಫಾರಿನ್ ಪ್ಲಾಂಟ್ಸ್ ಆರ್ ಅನ್ನೆಸೆಸರಿ. ಬೇಕು, IUCN ಇತ್ತೀಚೆಗೆ ಮಾಡಿದೆ ಅಲ್ವಾ. ಸೊ ಈ ಬೇಲಿ ಹೂ ಗಿಡ ಇದೆ ಅಲ್ವಾ, ಇದೆಲ್ಲ ಇನ್ವೆಸಿವ್ ಸ್ಪೀಸೀಸ್ ಅಲ್ವಾ, ಅದನ್ನೆಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡ್ತಿದೆ. ನೆಸೆಸಿಟಿ ಇದೆ, ಯಾಕಂದರೆ ವಾಟರನ್ನ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ನಮ್ಗೆ ಬೇಕಾಗಿರೋ ಪ್ಲ್ಯಾಂಟ್ಸ್ನ ಬೆಳೆಯೋದಕ್ಕಾಗಲ್ಲ, ಅದೇ ಬೇಗ ಬೇಗ ಬೆಳೆದ್ಬಿಡುತ್ತೆ ಇನ್ವೆಸಿವ್ ಸ್ಪೀಸೀಸ್ ಅಂತ ಹೇಳ್ಬಿಟ್ಟು ಅದನ್ನು ತೆಗಿಬೇಕು ಅಂತಿದ್ದಾರೆ. ಸೊ ನೆಸೆಸಿಟಿ ಇದೆ ಸಮ್ಟೈಮ್ಸ್. ನೆಕ್ಸ್ಟ್ ನೋಡೋಣ. ಸಮ್ಟೈಮ್ಸ್ ದ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಫಾರಿನ್ ಪ್ಲ್ಯಾಂಟ್ಸ್ ಆರ್ ಪಾಯಿಂಟ್ಲೆಸ್. ಕ್ಯಾಂಪೇನ್ ಮಾಡೋದು ಸ್ವಲ್ಪ ರೈಟ್ ಅನಿಸಿದೆ. ಫಾರಿನ್ ಪ್ಲ್ಯಾಂಟ್ಸ್ ಶುಡ್ ಬಿ ಯೂಸ್ ಟು ಇನ್ಕ್ರೀಸ್ ದ ಬಯೋಡೈವರ್ಸಿಟಿ ಆಫ್ ದ ಕಂಟ್ರಿ. ಸೊ ಶುಡ್ ಬಿ ಯೂಸ್ಡ್ ಅಂತ, ಬಯೋಡೈವರ್ಸಿಟಿನ ಹಾಳು ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾವು ತೆಗಿತಾ ಇದ್ದೀವಿ, ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಂಥದ್ದೆಲ್ಲ ರಾಂಗ್ ಆಗೇ ಆಗಬೇಕಲ್ವಾ. ಸೊ ನಾವು ಈ ಮೂರಲ್ಲಿ ನೋಡಿದಾಗ ನಮ್ಗೆ ಬೆಸ್ಟ್ ಅನಿಸಿದ್ದು ಆಪ್ಷನ್ ಸಿ ಅಲ್ವಾ. ಆಪ್ಷನ್ ಸಿ ಚೆನ್ನಾಗಿದೆ ಅನಿಸ್ತು. ಓಕೆ, ಆಪ್ಷನ್ ಸಿನೇ ನಾವು ರೈಟ್ ಹಾಕೋಣ. ಆಪ್ಷನ್ ಸಿ, ಸಮ್ಟೈಮ್ಸ್ ದ ಕ್ಯಾಂಪೇನ್ ಅಗೇನ್ಸ್ಟ್ ದ ಫಾರಿನ್ ಪ್ಲಾಂಟ್ಸ್ ಆರ್ ಪಾಯಿಂಟ್ಲೆಸ್. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ 44th ಕ್ವಶನ್ ಆನ್ಸರ್ ನೀವು ಓದಿ. ಓಕೆ, food safety is a complex issue that calls for multi-pronged solution. Okay, great investments need to be made in developing the manpower for surveillance and training. Yes, alva. India need to make sufficient legislation for the governing food processing industry. Wrong. India needs to make sufficient legislation for governing food processing industry ಅಂತ. ಇದಷ್ಟು ಪಾಸಿಟಿವ್ ಆಗಿ ಫೀಲ್ ಆಗ್ತಿಲ್ಲ ಅಲ್ವಾ. MSP ಅದು ಇದು ಅಂತೇಳ್ಬಿಟ್ಟು ಎಷ್ಟೆಲ್ಲ ಪ್ರೋಗ್ರಾಮ್ಸ್ ಮಾಡ್ತಿದ್ದಾರೆ ಅಲ್ವಾ. ಇಲ್ಲಿ ಇನ್ನೂ ಮಾಡಲಿಲ್ಲ ಅನ್ನೋ ಥರ ಇದೆ. ಸೊ ಅದು ರಾಂಗ್ ಆನ್ಸರ್. 44ಗೆ ನಮಗೆ ಆನ್ಸರ್ ಎ, ಆಪ್ಷನ್ ಎ ರೈಟ್ ಆಗುತ್ತೆ. 45th ಪ್ಯಾಸೇಜ್ ಸೀಮ್ ಟು ಆರ್ಗ್ಯೂ. ಏನೋ ಆರ್ಗ್ಯೂ ಮಾಡ್ತಿದ್ದಾರಂತೆ, ಏನು ಮಾಡ್ತಿದ್ದಾರೆ ಆಪ್ಷನ್ 45ಅಲ್ಲಿ ನೋಡೋಣವಾ, ಬನ್ನಿ. against the monopoly of builders and interest of allied groups. ಅಗೇನ್ಸ್ಟ್ ಅಂತ ಹೇಳ್ತಿದ್ದಾರೆ ನೋಡೋಣ. ಅಗೇನ್ಸ್ಟ್ ದ ನೀಡ್ ಫಾರ್ ಗ್ಲೋಬಲ್ ಆ್ಯಂಡ್ ಸ್ಮಾರ್ಟ್ ಸಿಟೀಸ್. ಗ್ಲೋಬಲ್ ಮತ್ತು ಸ್ಮಾರ್ಟ್ ಸಿಟೀಸ್ ಎಗೇನ್ಸ್ಟ್ ಇದೆ. ನಾವು ಪ್ಯಾಸೇಜ್ ಓದಿರಲಿಲ್ಲ, ನಮಗಿನ್ನೂ ಗೊತ್ತಾಗ್ತಿಲ್ಲ ಏನು ಅಂತ. ಸೊ ಅದಕ್ಕೆ 4 ಆಪ್ಷನ್ಸು ಓದೋಣ. ಇನ್ ಫೇವರ್ ಆಫ್ ಪ್ಲಾನಿಂಗ್ ಸಿಟೀಸ್ ಮೇನ್ಲಿ ಫಾರ್ ವರ್ಕಿಂಗ್ ಕ್ಲಾಸಸ್ ಆ್ಯಂಡ್ ಪೂರ್ ಪೀಪಲ್. ಪ್ಲಾನಿಂಗ್ ಸಿಟೀಸ್ ಬರೀ ವರ್ಕಿಂಗ್ ಕ್ಲಾಸಸ್ಸು ಪೂರ್ ಪೀಪಲ್ಸ್ಗೆ ಇದ್ದಾರೆ. ರಾಂಗ್. ಇನ್ ಫೇವರ್ ಆಫ್ ಪಾರ್ಟಿಸಿಪೇಷನ್ ಆಫ್ ಪೀಪಲ್ಸ್ ಗ್ರೂಪ್ಸ್ ಇನ್ ಸಿಟಿ ಪ್ಲಾನಿಂಗ್. ಎಸ್, ಇನ್ ಫೇವರ್ ಆಫ್ ಪಾರ್ಟಿಸಿಪೇಷನ್ ಆಫ್ ಪೀಪಲ್ಸ್ ಗ್ರೂಪ್ಸ್ ಇನ್ ಸಿಟಿ ಪ್ಲಾನಿಂಗ್. ಇದು ಪಾಸಿಟಿವ್ ಅನಿಸಿದೆ. ಸೊ ಆಲ್ಮೋಸ್ಟ್ ಪಾಸಿಟಿವ್ ಆಗೇ ಇರುತ್ತೆ. ಅಗೇನ್ಸ್ಟ್ ಮೋನೋಪೊಲಿ ಬಿಲ್ಡರ್ಸ್ ಅಂತಲೂ ಹೇಳೋಕ್ಕಾಗಲ್ಲ, ಅಗೇನ್ಸ್ಟ್ ದ ಗ್ಲೋಬಲ್ ಆ್ಯಂಡ್ ಸ್ಮಾರ್ಟ್ ಸಿಟೀಸ್ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದ 45th ಕ್ವಶನ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಹೇಳಿದ್ರು ಆನ್ಸರ್ಸ್ ಕರೆಕ್ಟ್ ಇರ್ತಾ ಇಲ್ಲ ಅಂತ, ನೀವು ಅಫಿಷಿಯಲ್ ಅಂದರೆ ಅದು ಇದು ಕೋಚಿಂಗ್ ಸೆಂಟರ್ಸ್ನ ನೋಡೋಕೆ ಹೋಗ್ಬಿಟ್ರಿ. ಆದಷ್ಟು ನೀವು ಅಫಿಷಿಯಲ್ UPSC ಅವ್ರು ಏನು ಕೀ ಆನ್ಸರ್ ಬಿಡ್ತಾರಲ್ವ ಅದನ್ನೇ ನೀವು ಫಾಲೋ ಮಾಡಬೇಕು. ಓಕೆ, ಯಾಕಂದರೆ ಒಂದೊಂದ್ಸಲ ಕೋಚಿಂಗ್ ಸೆಂಟರ್ ಅವರು ಮಾಡೋದು ಕೂಡ ರಾಂಗ್ ಆಗಿರುತ್ತೆ, ಅವ್ರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಟು ಗೋ ವಿತ್ ಅಫಿಷಿಯಲ್ ಆನ್ಸರ್ಸ್. 46th ಕ್ವಶನ್.
Hmm. Most of modern economics growth is based on the technological progress. ಓಕೆ, ಹೌದು, ಟೆಕ್ನಾಲಜಿ ಇದ್ದಂಗೆ ಗ್ರೋತ್ ಕೂಡ ಅನಿಸುತ್ತೆ. ಮಚ್ ಆಫ್ ಮಾಡರ್ನ್ ಇಂಡಿಯನ್ ಎಕನಾಮಿ ಡಸ್ ನಾಟ್ nurture sufficient symbiotic relationship with the labor intensive natural resource based livelihood. Okay, service sector in India is not very labor intensive. Service sector in India not very labor intensive. Okay, literature rural population is not willing to enter the organized sector. ಲಿಟ್ರೇಚರ್ ಆಗಿದ್ದಾರಂತೆ, ರೂರಲ್ ಪಾಪ್ಯುಲೇಷನ್ ಆಗಿದ್ದಾರಂತೆ, ನಾಟ್ ವಿಲ್ಲಿಂಗ್ ಟು ಎಂಟರ್ ದ ಆರ್ಗನೈಸೇಷನ್ ಸೆಕ್ಟರ್ ಅಂತೆ. ಆಲ್ರೆಡಿ ಲಿಟ್ರೇಚರ್ ಆಗಿದ್ದಾರೆ ಅಂದಮೇಲೆ ಅವ್ರಿಗೆ ಯಾಕೆ ಇಷ್ಟ ಇರಲ್ಲ, ಇಷ್ಟ ಇದ್ದೇ ಇರುತ್ತೆ ಅಲ್ವಾ ಆರ್ಗನೈಸ್ ಸೆಕ್ಟರ್ಗೆ ಹೋಗ್ಬೇಕಂತ. ಸೊ ಇದು ರಾಂಗ್ ಆಗುತ್ತೆ. 4-1 ಎಲ್ಲೆಲ್ಲಿದೆ? ಇಲ್ಲೆಲ್ಲ ಇದೆ. ಸೊ ಇದು ರಾಂಗ್ ಆಯಿತು. 1 and 2 ಅಂತೂ ಪಕ್ಕ ರೈಟ್. ಇವಾಗ ಥರ್ಡ್ ನೋಡೋಣ. ಸರ್ವಿಸ್ ಸೆಕ್ಟರ್ ಇನ್ ಇಂಡಿಯಾ ಈಸ್ ನಾಟ್ ವೆರಿ ಲೇಬರ್ ಇಂಟೆನ್ಸಿವ್. ಸರ್ವಿಸ್ ಸೆಕ್ಟರ್, ಓಕೆ, ಇದು ಕೂಡ ರೈಟ್ ಅನಿಸುತ್ತೆ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಫಾರ್ 46th ಕ್ವಶನ್. ಇದೆಲ್ಲ ಮ್ಯಾಥ್ಸ್ ಇದೆ. ನಿಮಗೆ ಚೆನ್ನಾಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ UPSC ಆಸ್ಪಿರೆಂಟ್ಸ್ ಇದ್ದವ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ನಮಗೆ 62nd ಕ್ವಶನ್, 61st ಕ್ವಶನ್ ಅಲ್ವಾ? 61st ಕ್ವಶನಲ್ಲಿ ನಮಗೆ ಬರುತ್ತೆ. ಲಾಜಿಕಲ್, ರ್ಯಾಷನಲ್ ಆ್ಯಂಡ್ ಕ್ರೂಷಿಯಲ್ ಅಂತೆ. A better regulatory system will help India achieve the size of economy appropriate to its population. In a competitive global economy, India must use regulation strategically. ಅಲ್ವಾ? ಮಸ್ಟ್ ಅಂತ ಇರ್ಬೋದು, ನಿಜ. ಅದೇ ಸ್ಟ್ರಾಟಜಿಕಲಿ ಕಾಂಪಿಟೇಟಿವ್ ಗ್ಲೋಬಲ್ ಎಕನಾಮಿ ಇದೆ ಅಲ್ವಾ? ಇಂಡಿಯಾ ಮಸ್ಟ್ ಯೂಸ್ ರೆಗ್ಯುಲೇಷನ್ ಸ್ಟ್ರಾಟಜಿಕಲಿ ಯೂಸ್ ಮಾಡಲೇಬೇಕು. ಓಕೆ, ರೆಗ್ಯುಲೇಷನ್ಸ್ ಇನ್ ಇಂಡಿಯಾ ಡು ನಾಟ್ ಫೇವರ್, ಇಂಡಿಯನ್ ರೆಗ್ಯುಲೇಷನ್ಸ್ ಇರುತ್ತಲ್ವಾ, ರೆಗ್ಯುಲೇಷನ್ ಇನ್ ಇಂಡಿಯಾ ಡು ನಾಟ್ ಫೇವರ್ ಇಟ್ಸ್ ಇಂಟಿಗ್ರೇಷನ್ ವಿತ್ ಟುಡೇಸ್ ಹೈಪರ್ ಕಾಂಪಿಟೇಟಿವ್ ಗ್ಲೋಬಲ್ ಎಕನಾಮಿ ಅಂತೆ. ಇದು ರಾಂಗ್ ಅಲ್ವಾ? ಜಾಬ್ ಕ್ರಿಯೇಷನ್ ಆ್ಯಂಡ್ ಎಕನಾಮಿಕ್ ಗ್ರೋತ್ should be dominant. Job creation and economic growth should be dominant considerations in developing India's regulatory system. ಇದು ಕೂಡ ರಾಂಗ್ ಆಗುತ್ತೆ. ಸೊ ನಮಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 62nd ಕ್ವಶನ್ಗೆ ಏನಂತ ನೋಡೋಣ. ಇನ್ ಟುಡೇಸ್ ಗ್ಲೋಬಲ್ ಎಕನಾಮಿ, ಇವತ್ತಿನ ಗ್ಲೋಬಲ್ ಎಕನಾಮಿಯಲ್ಲಿ ರೆಗ್ಯುಲೇಷನ್ಸ್ ಆರ್ ನಾಟ್ ಎಫೆಕ್ಟಿವ್ಲಿ ಯೂಸ್ ಟು ಪ್ರೊಟೆಕ್ಟ್ ದ ಲೋಕಲ್ ಮಾರ್ಕೆಟ್. ರಾಂಗ್ ಆನ್ಸರ್. ಲೋಕಲ್ ಮಾರ್ಕೆಟ್ಸ್ಗಳಲ್ಲಿ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತಲ್ವಾ. ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಆರ್ ಜನರಲಿ ಇಗ್ನೋರ್ಡ್ ಬೈ ದ ಗೌರ್ಮೆಂಟ್ಸ್ ಅಕ್ರಾಸ್ ದ ವರ್ಲ್ಡ್ ವೈಲ್ ಇಂಪ್ಲಿಮೆಂಟಿಂಗ್ ದ ರೆಗ್ಯುಲೇಷನ್ಸ್. ಜನರಲಿ ಇಗ್ನೋರ್ ಮಾಡ್ತಾರಾ ಗೌರ್ಮೆಂಟ್ಸ್? ನೋ, ಇಗ್ನೋರ್ ಮಾಡಲ್ಲ. ಇದು ನಾಟ್ ಎಫೆಕ್ಟಿವ್ಲಿ, ಅದು ಕೂಡ ರಾಂಗು, ಇದು ಕೂಡ ರಾಂಗು. ನಮಗೆ 62ಗೆ ನೈದರ್ 1 ನಾಟ್ 2 ಬರುತ್ತೆ. ನೆಕ್ಸ್ಟ್ 63 ಏನು ಆನ್ಸರ್ ಬರುತ್ತೆ ನೋಡೋಣ. If a malnutrition condition in children is caused by gut bacteria, it cannot be treated. Wrong answer. Can be treated ಅಲ್ವಾ? ಸಾಲ್ವ್ ಮಾಡ್ಬೋದಲ್ವಾ?
ನೆಕ್ಸ್ಟ್ the guts of malnutrition the baby should inoculated with the microbiomes inoculated ಅಂದರೆ ಇಂಜೆಕ್ಷನ್ಸ್ ಎಲ್ಲ ಮಾಡ್ತಾರಲ್ವಾ ಅದು ರಾಂಗ್ ಆನ್ಸರ್. Babies of malnutrition mothers should be fed with the dairy milk fortified with the salicylate ಇದು ಇನ್ಸ್ಟೆಡ್ ಆಫ್ ಮದರ್ ಮಿಲ್ಕ್ ಬದಲು ಮಾಲ್ನ್ಯೂಟ್ರಿಷನ್ ಇರೋರಿಗೆ ಕೊಡಬೇಕು ಅಂತಿದ್ದಾರೆ. ಅದು ಇದು ಕೆಮಿಕಲ್ ಫಾರ್ಟಿಫೈಡ್ ಆಗಿರೋದಕ್ಕಿಂತ ಬೆಟರ್, ತಾಯಿ ಎದೆ ಹಾಲೇ ಬೆಟರ್ ಅಲ್ವಾ. ಸೊ ಇದು ರಾಂಗ್. ರಿಸರ್ಚ್ ಆನ್ ಬೀಯಿಂಗ್ ಎಫೆಕ್ಟ್ಸ್ ಆಫ್ ಗಟ್ ಬ್ಯಾಕ್ಟೀರಿಯಾ ಆನ್ ನ್ಯೂಟ್ರಿಷನ್ ಆ್ಯಸ್ ಪಾಲಿಸಿ ಇಂಪ್ಲಿಕೇಶನ್ಸ್ ಮಾಡಬೇಕು. ಎಸ್, ಇಟ್ಸ್ ದ ರೈಟ್ ಆನ್ಸರ್. ಈ ಮೂರಕ್ಕೂ ಕಂಪೇರ್ ಮಾಡಿದ್ರೆ ನೋಡಿದ್ರೆ ಇದಲ್ವಾ ಆನ್ಸರು. ಪ್ಯಾಸೇಜ್ ಓದೋ ಅವಶ್ಯಕತೆ ಇದೆ, ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಇದೇ ಆನ್ಸರು ಅಂತ. ಪ್ಯಾಸೇಜ್ ನೋಡೋ ಅವಶ್ಯಕತೆನೇ ಇಲ್ಲ. ಕೆಲವೊಂದು ಕ್ವಶನ್ಸ್ನಾಗಂತ ಎಲ್ಲನೂ ಹಾಗೆ ಮಾಡೋಕ್ಕಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಕೆಲವೊಂದು ಕ್ವಶನ್ಸ್ಗೆ ನಾವು ಪ್ಯಾಸೇಜ್ ನೋಡಲೇಬೇಕಾಗುತ್ತೆ, ಅವಶ್ಯಕತೆ ಇದ್ದೇ ಇರುತ್ತೆ. ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತಲ್ವ. ಆನ್ ದ ಬೇಸಿಸ್ ಆಫ್ ದ ಅಬೋ ಪ್ಯಾಸೇಜ್ ದ ಫಾಲೋವಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಪ್ರೊಸೀಡ್ probiotic foods are a solution to treat the children suffering from malnutrition due to immature gut bacteria composition. ಇದು ಕೂಡ ಗಟ್ ಬ್ಯಾಕ್ಟೀರಿಯಾ ಮೇಲೇ ಕೇಳಿದ್ದಾರೆ. ಓಕೆ, ಸೊ ಸೊಲ್ಯೂಷನ್ ಟ್ರೀಟ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ probiotic foods ಸೊಲ್ಯೂಷನ್ ಅಂತೆ, ರಾಂಗ್. The babies of malnutrition mother generally tend to be malnutritioned. ತಾಯಿ ವೀಕ್ ಆಗಿದ್ದಾಗೆ ತಾನೇ ಹುಟ್ಟಿದ ಮಗು ವೀಕ್ ಆಗಕ್ಕೆ ಸಾಧ್ಯ. ತಾಯಿ ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಫುಲ್ಲು ಚೆನ್ನಾಗಿದ್ದರೆ ಮಗು ಯಾಕ್ರಿ ಮಾಲ್ನ್ಯೂಟ್ರಿಷನ್ ಆಗಿ ಹುಟ್ಟುತ್ತೆ ಅಲ್ವಾ. ಸೊ 64th ಕ್ವೆಶನ್ಗೆ ಆಪ್ಷನ್ ಬಿ, ಸೆಕೆಂಡ್ ಓನ್ಲಿ, 2 ಓನ್ಲಿ. 65th question. 65th question ನೋಡೋಣ. regions of glaciers warm faster than other regions due to the global warming. ಗ್ಲೇಷಿಯರ್ಸ್ ಬೇಗ ವಾರ್ಮ್ ಆಗುತ್ತಂತೆ ಬೇರೆ ಇದಕ್ಕಿಂತ. ಸೊ ಗ್ಲೇಷಿಯರ್ಸ್ ನಿಮಗೆಲ್ಲ ಗೊತ್ತಿರೋಂಗೆ ಗ್ಲೇಷಿಯರ್ಸಲ್ಲಿ ವಾಟರ್ ಕಂಟೆಂಟು ಕೋಲ್ಡಾಗಿರುತ್ತೆ ಅಲ್ವಾ. ಎಷ್ಟು ಕೋಲ್ಡಾಗಿರುತ್ತೆ, ತಣ್ಣಗಿರುತ್ತೆ. ಸೊ ಅಂಥದ್ರಲ್ಲಿ ಗ್ಲೇಷಿಯರ್ಸ್ ಬೇಗ ವಾರ್ಮ್ ಆಗುತ್ತಂತೆ. ಲ್ಯಾಂಡ್ ಸರ್ಫೇಸಲ್ಲೇ ಬೇಗ ವಾರ್ಮ್ ಆಗೋದು ಅಲ್ವಾ. ಸೊ ಅದು ರಾಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಕ್ಯಾನ್ ಲೀಡ್ ಟು ಸೀ ಫ್ಲೋರ್ sedimentation in some area. Yes, right. Melting glaciers can reduce marine biodiversity in some area. Yes. ಇದು ಐಸ್ ಥರ ಇರ್ತಲ್ಲ ಗ್ಲೇಷಿಯರ್ಸಲ್ಲಿ, ಅಲ್ಲೆಲ್ಲ ಐಸ್ ಕರ್ಗೋಗೋದೇನು ಎಲ್ಲ ಕೆಳಗಡೆ ಬರುತ್ತೆ, ನೀರೆಲ್ಲ ಆಗೋದ್ರೆ ಅಲ್ಲಿರೋದು ಅಂತ ಪ್ರಾಣಿಗೆಲ್ಲ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 65th ಅಲ್ವಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾವು 65th ಆಯಿತು. ನೆಕ್ಸ್ಟ್ ಎಲ್ಲಿದೆ ಪ್ಯಾಸೇಜು? 66th ಅಲ್ಲಿದೆ. ಬನ್ನಿ ಚಿಕ್ಕ 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 ಅಂತ ಮಾಡಬೇಕು, ಬೇಗ ಬೇಗ ಮಾಡಬೇಕು. ಕರೆಕ್ಟ್ ಆನ್ಸರ್ ಇರಬೇಕು ಅಲ್ವಾ. 66th ನೋಡೋಣ. ಗ್ಲೋಬಲ್ ವಾರ್ಮಿಂಗ್ ಇಸ್ ಅ ಫ್ರೀಕ್ವೆಂಟ್ಲಿ ಅಕರಿಂಗ್ ನ್ಯಾಚುರಲ್ ಫಿನಮಿನಾ. ಯಾವಾಗಲೂ ಗ್ಲೋಬಲ್ ವಾರ್ಮಿಂಗ್ ಫ್ರೀಕ್ವೆಂಟ್ಲಾಗಿ ಮಾಡಿ ಹಾಗೆ ನ್ಯಾಚುರಲ್ ಫಿನಾಮಿನಾ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ನೋಡಿ ಹೇಗನ್ನಿಸ್ದೆ?
ರಾಂಗ್ ಅನಿಸ್ತಿದೆ ಅಲ್ವಾ? ರಾಂಗ್ ಅನಿಸ್ತಿದೆ. ಸೊ ಅದು ರಾಂಗೆ. ನಮಗೆ ರಾಂಗ್ ಅನಿಸಿದೆ ಅಂದರೆ UPSC ಅವರು ಏನು ಎಕ್ಸ್ಟ್ರೀಮಾಗಿ ಕೇಳಿಬಿಡಲ್ಲ. ಸೊ ಎಲ್ರಿಗೂ ಯೋಚನೆ ಮಾಡೋಕ್ಕಾಗೋ ಹಾಗೆ ಕೇಳ್ತಾರೆ ಅಲ್ವಾ? ಕರೆಕ್ಟಾಗಿ ಒಂದು ಆಫೀಸರ್ ಆಗಿರೋರು ಪಾಸಿಟಿವಾಗಿ ಥಿಂಕ್ ಮಾಡಬೇಕು ಆದಷ್ಟು. ಹಾಗೆಯೇ ಗೌರ್ಮೆಂಟ್ ಪಾಲಿಸೀಸ್ ಆಗಲಿ, ಗೌರ್ಮೆಂಟ್ ಏನೇ ಆಗಿರಲಿ ಪಾಸಿಟಿವ್ ಆಗಿರುತ್ತೆ. ಸೊ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಿ ಆಗಬೇಕು. ನೆಕ್ಸ್ಟ್ ಆಪ್ಷನ್ ಸೆಕೆಂಡ್ ಒನ್ ನೋಡೋಣ. ದ impending global warming will not adversely affect the small mammals. ಅಫೆಕ್ಟ್ ಆಗೇ ಆಗುತ್ತೆ. ವಿಲ್ ನಾಟ್ ಅಂತ ಕೇಳಿದ್ದಾರೆ, ಹಾಗೇ ಆಗುತ್ತೆ. ಸೊ ಅದು ರಾಂಗ್. ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಲಾಸಸ್ ಆಫ್ ದ ಅರ್ತ್ ನ್ಯಾಚುರಲ್ ರಿಸೈಲೆನ್ಸ್. ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದ 66th question. ನೆಕ್ಸ್ಟ್ 67th ಕ್ವಶನ್ಗೆ ಹೋಗೋಣ. ಆನ್ ದ ಫಾಲೋವಿಂಗ್ ನೀವು ಓದಬೇಕು. ಓಕೆ, ಅಸಂಪ್ಷನ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಫಸ್ಟ್ನೇದು, ಹ್ಯೂಮನ್ಸ್ ಹ್ಯಾವ್ ಬೀನ್ ದ ಮೇನ್ ರೀಸನ್ ಫಾರ್ ದ ಲಾರ್ಜ್ ಸ್ಕೇಲ್ ಎಕ್ಸ್ಟಿಂಕ್ಷನ್ಸ್ ಆಫ್ ದ ಪ್ಲಾಂಟ್ ಸ್ಪೀಸೀಸ್. ಹ್ಯೂಮನ್ಸ್ ಮಾತ್ರ ಪ್ಲಾಂಟ್ ಸ್ಪೀಸೀಸ್ ಎಕ್ಸ್ಟಿಂಕ್ಷನ್ ಆಗೋದಕ್ಕೆ ಕಾರಣ ಆಗ್ತಿದೆಯಂತೆ, ಹೌದಾ? ಒಂದೊಂದ್ಸಲ ಸುನಾಮಿ ಆಗೋಗುತ್ತೆ, ಒಂದೊಂದ್ಸಲ ವಾಲ್ಕನಿಕ್ ಎರಪ್ಷನ್ಸು ಆಗಿಬಿಡುತ್ತೆ. ಆಗಲೂ ಕೂಡ ಎಕ್ಸ್ಟಿಂಕ್ಷನ್ಸು ಸಾಧ್ಯ ಆಗುತ್ತೆ. ಓನ್ಲಿ ಹ್ಯೂಮನ್ ಆಗಿರೋಕ್ಕೆ ಮೇನ್ಲಿ ಹ್ಯೂಮನ್ ಮಾತ್ರ ಆಗಿರೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಥರನೂ ಆಗುತ್ತೆ. ಸೊ ಆಪ್ಷನ್ ಎಲ್ಲೆಲ್ಲಿದೆ, ಇದನ್ನು ತೆಗ್ದಾಕೋಣ. ಇನ್ನು ನಮಗೆ ಉಳಿದಿರೋದು ಆಪ್ಷನ್ ಬಿ ಸಿ ನೋಡಿದಾಗ ನಮಗೆ ಆಪ್ಷನ್ 2 ಆಟೋಮೆಟಿಕ್ಕಾಗಿ ರೈಟ್ ಆಗುತ್ತೆ. ನಾವು ನೆಕ್ಸ್ಟು ನೋಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ, 4, 3 ಮಾತ್ರ ನೋಡಬೇಕು, ಆಯಿತಾ? ಥರ್ಡ್ ಒನ್, ದ ಪ್ರೆಸೆಂಟ್ ಸ್ಟೈಲ್ ಆಫ್ ದ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಫುಡ್ ವಿಲ್ ಫೈನಲಿ ಲೀಡ್ ಟು ದ ಪ್ರಾಬ್ಲಮ್ ಆಫ್ ಫುಡ್ ಸ್ಕ್ಯಾರ್ಸಿಟಿ ಇನ್ ದ ನಿಯರ್ ಫ್ಯೂಚರ್ಗೆ ಅಂತೆ. ಸೊ ಇದು ಆಲ್ಮೋಸ್ಟ್ ರಾಂಗ್ ಅನಿಸುತ್ತೆ. ಸೊ ನಾವು 2, 4ನ ನೋಡ್ದಿರೇ ಆನ್ಸರ್ ಮಾಡ್ಬೋದು, ಅಷ್ಟು ಪರ್ಫೆಕ್ಟಾಗಿ ಬರೀ ಇವೆರಡೇ ಆಪ್ಷನ್ಸಿಂದ ಅಲ್ವಾ? ಅಂದರೆ ಸೆಕೆಂಡ್ಸು ಫಾಸ್ಟಿಗೆ ಹೋದರೆ ಒಂದು ಸೆಕೆಂಡ್ಸಲ್ಲೇ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು ಅಲ್ವಾ? ಆಪ್ಷನ್ ಬಿನೇ ಅಂತ ನಮಗೆ ಹೇಗೆ ಗೊತ್ತಾಯಿತು? ಅದರಲ್ಲೂ ಸೆಕೆಂಡ್ನೇ ಆಪ್ಷನ್ನ, 4th ಆಪ್ಷನ್ಸ್ನ ಓದ್ದೇನೆ ಫಸ್ಟ್ ಆಪ್ಷನ್ಸ್ ಓದಿದ್ರೆ ಸೆಕೆಂಡ್ ಪಕ್ಕ ರೈಟ್ ಅಂತ ಹಾಕಿದ್ವಿ. ಥರ್ಡ್ ಆಪ್ಷನ್ ಓದಿದ್ರೆ 4th ಒನ್ ಪಕ್ಕ ರೈಟ್ ಇರುತ್ತೆ ಅಂತ ನಮ್ಗೆ ಗೊತ್ತೇ ಆಗೋಯ್ತು. ಅಷ್ಟು ಈಸಿಯಾಗಿ ಮಾಡ್ಬೋದಲ್ವಾ? ಆದ್ರೂ ಸೆಕೆಂಡ್ ಒನ್ 4th ಒನ್ನ ಒಂದ್ಸಲ ಓದ್ಬಿಟ್ಟು ಕನ್ಫರ್ಮೇಷನ್ ಮಾಡಿಬಿಡೋಣ. ಕನ್ಸಂಪ್ಷನ್ ಆಫ್ ಫುಡ್ ಮೇನ್ಲಿ ಫ್ರಮ್ ದ ಲೋಕಲಿ ಕಲ್ಟಿವೇಟೆಡ್ ಕ್ರಾಪ್ಸ್ ಎನ್ಶೋರ್ ಕ್ರಾಪ್ ಡೈವರ್ಸಿಟಿ ಅಲ್ವಾ? ಕ್ರಾಪ್ ಡೈವರ್ಸಿಟಿನ ಎನ್ಶೋರ್ ಮಾಡುತ್ತೆ. ನೆಕ್ಸ್ಟ್ 4th, ಅವರ್ ಫುಡ್ ಸೆಕ್ಯೂರಿಟಿ ಮೇ ಡಿಪೆಂಡ್ ಆನ್ ಅವರ್ ಎಬಿಲಿಟಿ ಟು ಪ್ರಿಸರ್ವ್ ದ ಲೋಕಲಿ ಕಲ್ಟಿವೇಟೆಡ್ ವೆರೈಟೀಸ್ ಆಫ್ ಕ್ರಾಪ್. ಹೌದು, ಪ್ರಿಸರ್ವ್ ಮಾಡೋಕ್ಕಾಗಬೇಕು ಅಲ್ವಾ ಲೋಕಲಿ ಕಲ್ಟಿವೇಟೆಡ್ ವೆರೈಟೀಸ್ ಆಫ್ ಕ್ರಾಪ್ನ. ಸೊ ನಮಗೆ ಆನ್ಸರು 2 ಮತ್ತು 4ಅಲ್ಲಿದೆ, ಅಂದರೆ ಆಪ್ಷನ್ ಬಿ ಯಲ್ಲಿದೆ. ನೆಕ್ಸ್ಟ್ ಇನ್ನೆಲ್ಲಿದೆ? ಪ್ಯಾಸೇಜ್. ಹಾಗೆ ಹೋಯ್ತು. ಸೊ ನೋಡಿದ್ವಲ್ಲ ಫ್ರೆಂಡ್, ಎಷ್ಟು ಬೇಗ, ಎಷ್ಟು ಈಸಿಯಾಗಿ, ಎಷ್ಟು ಆರಾಮ್ಸೆ ಆಗಿ ನಾವು ಪ್ಯಾಸೇಜ್ನೇ ಓದ್ದಿರ ಆರಾಮಾಗಿ ಹೇಗೆ ನಾವು ಸಾಲ್ವ್ ಮಾಡ್ಬೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೇನಾದರೂ ವಿಡಿಯೋ ಬೇಕಿದ್ದರೆ ಕೇಳಿ. ಓಕೆ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಓಕೆ, ಬಾಯ್.